ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತು. ನನಗೆ ದೊರೆತಿರುವಂತಹ ಆ ಸ್ಫೂರ್ತಿ ಸಿದ್ದೇಶ್ವರ ಸ್ವಾಮಿಗಳಿಂದ. ನಾನು ಬಂದೀನಿ ಅಂದ್ರೆ ಮೊದಲು ನನ್ನ ಲಾವಣಿ ಹಾಡಿಸಿ ಆನಂತರ ಅವರು ಪ್ರವಚನ ಆರಂಭ ಮಾಡ್ತಿದ್ರು. ಆ ಇಂಗ್ಲಿಷ್ ಎಮ್ಮೆ ನನ್ನ ಹೊಟ್ಟೆ ತುಂಬಿಸ್ತು, ಆದ್ರೆ ನನ್ನ ನೆತ್ತಿ ತುಂಬಿಸಿದ್ದು ಜನಪದ. ಖುಷಿಯಿಂದ ಕುಣಕುಂತ ಹಾಡ್ಯಾನಗಿರಮಲ್ಲ ಊರೆಲ್ಲ ಅಂತ ಹುಚ್ಚ ಮಲ್ಲ. ನಮ್ಮೂರೊಳಗೆ ಒಬ್ಬ ಜನಪದ ಕವಿ ಇದ್ದ, ಆಶು ಕವಿ. 100 ಎಕರೆ ಹೊಲಗಳು, ತಂದೆ ತಾಯಿ ಇಬ್ರು ಸತ್ತೋಗಿದ್ರು. ಅವನ ಕಡೆಯಿಂದ ಸಹಿ ಮಾಡಿಸ್ಕೊಂಡು ಅವನೆಲ್ಲ ಹೊಲಗಳನ್ನ ನುಂಗಿ ಹಾಕ್ಬಿಟ್ರು. ಗಿರಿಮಲ್ಲಪ್ಪನವ್ರು ಹೋದ್ರಲ್ರಿ ಅಪ್ಪ ಅಂದ. ಒಡ್ಡಿನ ಮೇಲೆ ಕುತ್ಕೊಂಡು ಗಳ ಹತ್ತು ಬಿಟ್ಟೆ ನಾನು. ನನ್ನ ಹೆಂಡತಿ ತವ್ರ ಮನೆಯವರೆಗೆ 350 ಎಕರೆ ಆಸ್ತಿ. ಆದ್ರೂ ನಾನು ಒಪ್ಕೊಂಡಂತಹ ಬಡತನವನ್ನ ಆಕೆನೂ ಒಪ್ಕೊಂಡು ನನ್ನ ಬದುಕೆ ದೊಡ್ಡ ಹೋರಾಟ. ನಮ್ಮ ಪ್ರಿನ್ಸಿಪಲ್ ಒಂದ್ ದಿವಸ ನಾನು ಕರೆದು, ನೀವು ನೋಟ್ಸ್ ಕೊಡಂಗಿಲ್ಲ ಅಂತಲ್ಲ ಅಂದ್ರು. ಹೌದು ಸರ್, ಕೊಡಂಗಿಲ್ಲ ಅಂದೆ. ಮೆಮೊ ಕೊಡ್ತೀನಿ ನಿಮ್ಗೆ ಅಂದ್ರು. ತಪ್ಪಾಗ್ಯದ ಅಂತ ಇಲ್ಲಿ ಎಲ್ಲರ ಎದುರಿಗೆ ಬಂದು ಕ್ಷಮಾ ಕೇಳಬೇಕು, ಇಲ್ಲ ಅಂದ್ರೆ ನಾವು ನೌಕರಿಯಿಂದ ತೆಗಿತೀವಿ. 10 ವರ್ಷ ಅವ್ರ ಜೊತೆಗೆ ಹೋರಾಟ ಮಾಡಿ ಬಡ್ಡಿ ಸಹಿತ ನನ್ನ ಅರಿಯರ್ಸ್ ನಾನು ತಗೊಂಡೆ. ತಪ್ಪಾಯ್ತು ಅಂತ ಕೇಳಿದ್ರಿ ಏನಾಕಿತ್ತು, ಇಷ್ಟ ಯಾಕೆ ನೀವು ಅಂದ್ರು. ಸತ್ ಮೇಲೆ ಹಣ ತಗೊಂಡು ಏನ್ ಮಾಡೋದು? ನನ್ನ ಸ್ವಾಭಿಮಾನದ ಸಾವೇ ನನ್ನ ಸಾವು. ಸತ್ಯವಂತರಿಗೆ ಸಾವು ಇಲ್ಲ, ಅವರು ಸರಿಯಾಂಗಿಲ್ಲ ಮರಿಗಿ. ಸ್ನೇಹಿತರೆ, ಬನ್ನಿ ನಮ್ಮ BR ಪೊಲೀಸ್ ಪಾಟೀಲ್ ಅವ್ರನ್ನ ಭೇಟಿ ಮಾಡೋಣ. ಸ್ನೇಹಿತರೆ, ಅವರು ತುಂಬ ಒಳ್ಳೆಯ ಲಾವಣಿ ಪದಕಾರರು, ಜನಪದ ಹಾಡುಗಾರರು. ಸ್ನೇಹಿತರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯವರು. ಸೊ ಇಲ್ಲಿ ಅವ್ರ ಮನೆ ಇದೆ, ಮಾತಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಸರ್ ನಮಸ್ತೆ. ಸೊ ಪೊಲೀಸ್ ಪಾಟೀಲ್ರು. ಸೊ ಸ್ನೇಹಿತರೆ, BR ಪೊಲೀಸ್ ಪಾಟೀಲ್ರು. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ. ಓಕೆ, ನಿವೃತ್ತ ಪ್ರಾಂಶುಪಾಲರು. ಓಕೆ, ಇದು ಕ್ಲಿನಿಕ್ ನಮ್ಮ ಸೊಸೆದು. ವಾವ್, ನಿಮ್ಮ ಸೊಸೆ ಡಾಕ್ಟ್ರು? ನನ್ನ ಮಗ ಇಂಜಿನಿಯರು, ಸೊಸೆ ಡಾಕ್ಟ್ರು. ಮಗ ಇಂಜಿನಿಯರು, ಸೊಸೆ ಡಾಕ್ಟ್ರು. ಓ ಸೂಪರ್. ಓಕೆ, ಯಾವ ಕಾಲೇಜಲ್ಲಿದ್ರಿ? ನಾನು ಬನಹಟ್ಟಿ ಜನತಾ ಶಿಕ್ಷಣ ಸಂಘದ್ದು SRA ಪ್ರಿ ಯೂನಿವರ್ಸಿಟಿ ಕಾಲೇಜು, ಅಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕ ಆಗಿ ಜಾಯ್ನ್ ಆಗಿದ್ದು. ಆ ನಂತರ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದೆ. ಓಕೆ, ಬನ್ನಿ. ಊರು ಬನಹಟ್ಟಿ? ಇಲ್ಲ, ನನ್ನ ಊರು ತಾಳಿಕೋಟೆ ಹತ್ರ ಕೊಣ್ಣೂರು ಅಂತ ಒಂದು ಹಳ್ಳಿ. ಕೊಣ್ಣೂರು? ಹೌದು, ಅಲ್ಲಿ ತಾಳಿಕೋಟೆ ನಮ್ಮ ವೈಫ್ ಪಡೆಯವರು ತುಂಬ ಜನ ಇದ್ದಾರೆ. ಎಲ್ಲಿ? ಕೊಣ್ಣೂರು, ನಾಗೂರು. ಹೌದು, ಇದೆಲ್ಲ ಹೇಳ್ತಿರ್ತಾರೆ ಯಾವಾಗಲೂ. ತಾಳಿಕೋಟೆ ಕಾಳಗ. ಇದು ನಿಮ್ಮ ಸ್ಟಡಿ ರೂಮ್ ಅನ್ಸುತ್ತೆ. ಇದು ನನ್ನ ಸ್ಟಡಿ ರೂಮ್. ಜಾತ ಮುತ್ತಿನಂತೆ ಜನ ಕೇಳರಿ, ಜಾತುರಂಗ ಮಾಡಬೇಕು. ನನ್ನ ಜೀವದ ಜೀವ ಜನಪದ, ನನ್ನ ಭಾವದ ಉಸಿರು ಜನಪದ, ನನ್ನ ಭಕ್ತಿಯ ಸೆಲೆಯು ಜನಪದ, ನನ್ನ ಹಾಡಿನ ದ್ರವ್ಯ ಜನಪದ, ಲೋಕವೃಕ್ಷದ ಬೇರು ಜನಪದ, ಜೀವ ಜಾತ್ರೆಯ ತೇರು ಜನಪದ, ಸಕಲ ಕಲೆಗಳ ತಾಯಿ ಜನಪದ, ಬೆವರು ಧರ್ಮದ ತಂದೆ ಜನಪದ, ಅಕ್ಷರ ಲೋಕದ ರಾಕ್ಷಸರಿಂದ ನನ್ನ ನಿಮ್ಮ ದೂರದಲ್ಲಿರಿಸಿದ ಅಸ್ತ್ರ ಜನಪದವಯ್ಯ ಸದ್ಗುರು ಬಸವಲಿಂಗ. ಇದು ನನ್ನ ವಚನ. ತಗೊಬರ್ದು ಯಾವುದು? ಅಕ್ಷರ ಲೋಕದ ರಾಕ್ಷಸರಿಂದ ನನ್ನ ನಿಮ್ಮ ಅಂದರೆ ನಮ್ಮೆಲ್ಲರನ್ನ ದೂರದಲ್ಲಿ ಇರಿಸಿದ್ದು ಯಾವುದು ಅಂದರೆ ಅದು ಜನಪದ. ನನ್ನ ಪರಿಚಯ ಆರಂಭ ಆಗೋದೇ ಅಲ್ಲಿಂದ. ನನ್ನ ನಂಬಿದವರು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ನಾನು ಒಂದು ಇಂಗ್ಲೀಷ್ MS ಆಗಿದೆ. ಆ ಇಂಗ್ಲೀಷ್ ಎಮ್ಮೆ ನನ್ನ ಹೊಟ್ಟೆ ತುಂಬಿಸ್ತು, ಆದರೆ ನನ್ನ ನೆತ್ತಿ ತುಂಬಿಸಿದ್ದು ಜನಪದ. ಅದಕ್ಕೆ ನಾನು ನನ್ನ ಕವಿತೆಯಲ್ಲಿ ಬರೆದಿದ್ದೀನಿ, ನಾಲಿಗೆ ಮ್ಯಾಲ ಸಾಲಿ ತೀಡತೀನೋ ಚಿನುಮಾಯಿ ನುಡಿಸಿದಂಗೆ ನುಡಿಯತೀನೋ ಅಂತ. ಅಂದರೆ ಅಕ್ಷರ ಅನ್ನೋದು ಅದು ಒಂದು ಆಯುಧ. ಒಬ್ಬ ಯೋಧನಿಗೆ ಆಯುಧ ಹೆಂಗೋ ಹಾಗೆ ಕೆಲಸ ಮಾಡುವವನಿಗೆ ಅದೊಂದು ಆಯುಧ. ಅಕ್ಷರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಿಲ್ಲ. ಅಕ್ಷರ ಹೆಂಗಾಗಬೇಕು. ಕ್ಷರ ಅಂದರೆ ನಾಶ ಆಗೋದು, ಅಕ್ಷರ ಅಂದರೆ ನಾಶ ಆಗದೇ ಇರೋ ಹಂಗೆ ಬದುಕಬೇಕಾದವರಿಗೆ ಬೇಕಾಗಿರೋದು ಏನು ಅಂತಂದರೆ ಅರಿವು. ಆ ಅರಿವು ಬರೋದು ಹೃದಯದಿಂದ ನಾಲಿಗೆಯ ಮೂಲಕ ಬರ್ತದೆ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ನಾಲಿಗೆ ಮ್ಯಾಲ ಸಾಲಿ ತೀಡತೀನೋ ಚಿನುಮಾಯಿ ನುಡಿಸಿದಂಗೆ ನುಡಿಯತೀನೋ ಅಂತ. ಚಿನ್ಮಯ ಅನ್ನೋದು ಆಂಜನೇಯನಿಗೆ ಇನ್ನೊಂದು ಹೆಸರು. ನಾ ಯಾಕೆ ಚಿನ್ಮಯಿ ಅಂತ ಅಂದೆ ಅಂದರೆ, ನನ್ನ ಲಾವಣಿ ತತ್ವಪದಗಳ ಅಂಕಿತ ಕೊಣ್ಣೂರು ಚಿನ್ಮಯಿ ಕಂದ ಬಾಪು ಗೌಡ ಅಂತ. ನನಗೆ ನಮ್ಮಪ್ಪ ಇಟ್ಟ ಹೆಸರು ಬಾಪು. ಸೊ ನಾನು ಹುಟ್ಟಿದ್ದು 1950ನೇ ಇಸ್ವಿಯಲ್ಲಿ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬದುಕಿದಂಥ ನಮ್ಮ ತಂದೆ ಅವ್ರಿಗೆ ಆ ಬಾಪುವಿನ ಪ್ರಭಾವ, ಗಾಂಧೀಜಿಯ ಪ್ರಭಾವ ಆಗಿದ್ದರಿಂದಲೋ ಏನೋ ನನಗೆ ನಮ್ಮ ತಂದೆ ಆ ಹೆಸರಿಟ್ಟರು ಬಾಪು ಅಂತ. ಬಟ್ ಅದಕ್ಕಿಂತ ರೋಚಕವಾದಂಥದ್ದು ಒಂದು ಕತೆ ನನ್ನ ಜನ್ಮದ ಹಿಂದೆ ಇದೆ. ನಮ್ಮ ತಾಯಿಗೆ ಮೊದಲು ಹುಟ್ಟಿದ್ದು
5 ಜನ ಹೆಣ್ಮಕ್ಳು. 6ನೇ ಹೆರಿಗೆಗೆ ನಮ್ಮ ತಾಯಿ ತನ್ನ ತವರು ಮನೆ ಕೊಂಡೂರಿನಿಂದ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಹಿರೂರು ಅಂತದ. ಮೊದಲು ಮುದ್ದೇಬೇಳ ತಾಲೂಕು, ಈಗ ತಾಳಿಕೋಟೆ ತಾಲೂಕಿನಲ್ಲಿ ಹಿರೂರು ಅನ್ನುವಂಥ ಒಂದು ಹಳ್ಳಿ ತಾಯಿ ತವ್ರ ಮನೆ. ಅಲ್ಲಿಗೆ ಹೋಗಬೇಕು ಅಂತ ಅವಾಗ ಸವಾರಿ ಗಾಡಿ ಇರ್ತಿದ್ದು, ಚಕ್ಕಡಿ ಒಳಗೆ ಹೋಗಿ ನಮ್ಮ ತಾಯಿ ಕುಂತಾಗ ನಮ್ಮಪ್ಪನ ತಾಯಿ, ನಾವು ಅಮ್ಮ ಅಂತಿದ್ವಿ ಅಜ್ಜಿಗೆ, ನಮ್ಮಲ್ಲೇ ಅಮ್ಮ ಅಂತ. ಅಪ್ಪನ ತಾಯಿ ಆ ಚಕ್ಕಡಿ ಹತ್ತಿರ ಹೋಗಿ ನಮ್ಮವ್ವನ ರಟ್ಟಿ ಹಿಡಿದು, ಕೇಳಿಲ್ಲೇ ಲಕ್ಷ್ಮೀಬಾಯಿ, ನನ್ನ ತಾಯಿ ಹೆಸರು ಲಕ್ಷ್ಮೀಬಾಯಿ ಅಂತ ಕರಿತಿದ್ರು ಹಳ್ಳಿಯಲ್ಲೆಲ್ಲ. ಕೇಳಿಲ್ಲೇ ಲಕ್ಷ್ಮೀಬಾಯಿ, ಈ ಸಲನೂ ನೀ ಏನಾರ ಹೆಣ್ಣು ಹಾಡ್ಕೊಂಡು ಬಂದ್ರೆ ನಿನ್ನ ಮೇಲೆ ಒಬ್ಬಕ್ಕೆ ಸೌತಿನ ತರ್ತೀನಿ, ಹುಷಾರ್ ಅಂತ ಹೇಳಿದ ತಕ್ಷಣವೇ ನಮ್ಮ ತಾಯಿ ಕಣ್ಣಾಗಿಂದ ನೀರು ಚಿಲ್ಲಂತೆ ಸಿಡಿತವೆ. ಗಾಡಿ ಹತ್ತಿ ಕುಂತಾಕಿ ಕೆಳಗಿಳಿದು ಮನೆಯೊಳಗೆ ಹೋಗಿ ಒಂದು ಬಟ್ಲದೊಳಗೆ ಎಣ್ಣೆ ಬತ್ತಿ ತೊಗೊಂಡು, ಅಲ್ಲೇ ಚಿನ್ಮಾಯಿ ಗುಡಿ ಅಂತದ, ನಮ್ಮೂರಾಗ 2 ಹನುಮಂತೇವ್ರ ಗುಡಿ ಇರೋದ್ರಿಂದ ಒಬ್ಬನಿಗೆ ಹನುಮಂತ ಅಂತಾರೆ, ಇನ್ನೊಬ್ರಿಗೆ ಚಿನ್ಮಾಯಿ ಅಂತಾರೆ. ಇವರು ಪೊಲೀಸ್ ಪಾಟೀಲ್ರು ಮಾಲಿ ಪಾಟೀಲ್ರು ಇದ್ದಂಗೆ ನಮ್ಮೂರೊಳಗೆ ಹನುಮಂತ ಚಿನ್ಮಾಯಿ. ಆ ಚಿನ್ಮಾಯಿ ಗುಡಿಗೆ ಹೋಗಿ ದೀಪ ಹಚ್ಚಿ, ಯಪ್ಪ ಚಿನ್ಮಾಯಿ, ಈ ಸಲನೂ ನೀ ನನಗೇನಾರ ಹೆಣ್ಣು ಕೊಟ್ಟರೆ ನಾ ಅಲ್ಲ, ನನ್ನ ಹೆಣ ನಿನ್ನ ಪಾದದ ಮೇಲೆ ಇರ್ತದೆ, ಏನು ಮಾಡ್ತಿ ಮಾಡು, ಎಲ್ಲ ನಿನ್ನ ಕೂಡ್ಯದ ಅಂತ ಆ ದೀಪ ಹಚ್ಚಿ ತನ್ನ ತವ್ರ ಮನೆಗೆ ಹೋದ ನಮ್ಮವ್ವ ತಿರುಗಿ ಬರುವಾಗ ನನ್ನ ಎತ್ಕೊಂಡು ಬಂದಾಳೆ. ಬಾಪು ಅದಕ್ಕೆ ನಾನು ನನ್ನ ತಾಯಿಯ ಕತೆ ಕೇಳಿದ ಮೇಲೆ ನನಗೇನು ಅನ್ನಿಸ್ತು, ನನ್ನ ತಾಯಿ, ನಮ್ಮೂರು ಚಿನ್ಮಾಯಿ, ನಮ್ಮ ಊರು, ಇದೆಲ್ಲವೂ ನನ್ನ ಹಾಡಿರೋವರೆಗೂ ಉಳಿಲಿ ಅನ್ನುವಂಥ ಕಾರಣಕ್ಕಾಗಿ ಕೊಣ್ಣೂರು ಚಿನ್ಮಾಯಿ ಕಂದ ಬಾಪು ಅಂತ ನಾನು ನನ್ನ ಲಾವಣಿ ತತ್ವಪದಗಳ ಅಂಕಿತ ಇಟ್ಕೊಂಡೆ. ಹಾಗಾಗಿ ನಾನು ನಮ್ಮ ತಂದೆ ತಾಯಿಗಳಿಗೆ ಮೊದಲನೇ ಗಂಡು ಸಂತಾನ, 6ನೇ ಮಗು, ಮೊದಲನೇ ಗಂಡು ಮಗು. ಆರನೇ ಮಗು, ಮೊದಲನೇ ಗಂಡು ಮಗು. ನನ್ನ ನಂತರ ಮತ್ತೆ 4 ಜನ ತಮ್ಮಂದರು ಆಮೇಲೆ ಹುಟ್ಟಿದವರು. ತಮ್ಮಂದ್ರೆ? ಒಬ್ಬಕ್ಕೆ ತಂಗಿ, 4 ಜನ ತಮ್ಮಂದರು, ಒಟ್ಟು 11 ಜನ ನಾವು. ಸೊ ಇದು ನನ್ನ ಊರು, ನನ್ನ ಮನೆತನದ. ನನ್ನ ತಂದೆ ಹೆಸರು ರೇವಣಸಿದ್ದಪ್ಪ ಗೌಡ ಅಂತ, ತಾಯಿ ಹೆಸರು ಲಕ್ಷ್ಮೀಬಾಯಿ, ಅದೇ ಹೇಳಿದ್ನಲ್ಲ. ಕೊಣ್ಣೂರಲ್ಲೇ ನಾನು ನನ್ನ ಪ್ರಾಥಮಿಕ ಶಿಕ್ಷಣ 7ನೇ ವರ್ಗದವರೆಗೆ ಮಾತ್ರ ನಮ್ಮ ಊರಾಗಿತ್ತು, ಅಲ್ಲೆಲ್ಲ ಮುಗಿಸಿದೆ. ಬಟ್ ಈ ನಡುವೆ ನಾನು ಇವತ್ತು ನಿಮ್ಮ ಮುಂದೆ ಕುಂತು ಮಾತಾಡಲಿಕ್ಕೆ ಕಾರಣ ಅಂದರೆ ನಮ್ಮ ಆ ಗ್ರಾಮೀಣ ಪರಿಸರ. ವಿಶೇಷವಾಗಿ ನಮ್ಮೂರೊಳಗೆ ಒಬ್ಬ ಜನಪದ ಕವಿ ಇದ್ದ, ಆಶು ಕವಿ. ಅವನ ಹೆಸರು ಬಸವಂತರಾಯ ಹಚ್ಚಡದ ಅಂತ ಇತ್ತು. ಬಟ್ ಯಾವ ಕಾರಣಕ್ಕೂ ಗೊತ್ತಿಲ್ಲ, ನಾ ಅವನಿಗೆ ಗಿರ್ಮಲ್ಲ ಅಂತಿದ್ದೆ. ಅದು ನಾನು ಇಟ್ಟ ಹೆಸರು ಅವನಿಗೆ, ನಾ ಗಿರ್ಮಲ್ಲ ಅಂತಿದ್ದೆ. ಅವ ಈ ಜನಪದದ ಗಾಯನ ಪ್ರಕಾರದೊಳಗೆ ಎಷ್ಟು ಪ್ರಕಾರದ ಅಷ್ಟೆಲ್ಲ ಪ್ರಕಾರದ ಹಾಡುಗಳನ್ನು ಹಾಡ್ತಿದ್ದ. ಅವ ತಾನೇ ಕಟ್ಟಿ ಹಾಡ್ತಿದ್ದ, ಬಸವರಾಜ್ ಅವರು, ಬಸವಂತರಾಯ ಅಂತ. ಮತ್ತು ಅವನು ಬಹಳ ದೊಡ್ಡ ಶ್ರೀಮಂತರ ಮಗ, 100 ಎಕರೆ ಹೊಲಗಳು, ಒಬ್ಬನೇ ಮಗ. ತಂದೆ ತಾಯಿ ಇಬ್ಬರು ಸತ್ತೋಗಿದ್ರು. ಇವ ಭಾಳ ಮುಗ್ಧ ಮನುಷ್ಯ. ಎಷ್ಟು ಮುಗ್ದಿದ್ದ ಅಂದರೆ ಅವ್ನಿಗೆ ಹಾಡ್ಕೊತ ಎಲ್ಲನೂ ಮರಿತಿದ್ದ. ಅವನಿಗಿರೋ ಒಂದೇ ಒಂದು ಚಟ ಅಂದರೆ ಬೀಡಿ ಸೇರ್ತಿದ್ದ. ನರ್ಸಿಂಗ್ಸ ಬೀಡಿ ಅಂತ ಬರ್ತಿದ್ವು ಅವಾಗ. ಆ ನರ್ಸಿಂಗ್ಸ ಬೀಡಿ ಒಂದು ಕಟ್ಟು ತಂದು ಯಾರು ಕೊಡ್ತಿದ್ರು ಅವ್ರು ಹಾಡು ಅಂದ್ಕೂಡಲೇ ಹಾಡಕ್ಕೆ ಶುರು ಮಾಡೋನು. ಹಾಗೆ ಇವನು ಈ ಮುಗ್ಧತೆಯನ್ನು ಅವರ ದಯಾದಿಗಳು ದುರುಪಯೋಗ ಮಾಡಿಕೊಂಡು ಅವನ ಕಡೆಯಿಂದ ಸಹಿ ಮಾಡಿಸ್ಕೊಂಡು ಅವನ್ನೆಲ್ಲ ಹೊಲಗಳನ್ನು ನುಂಗಿ ಹಾಕಿಬಿಟ್ರು. ಯಾವ ಹೊಲದ ಮಾಲೀಕ ಅವ ಆಗಿದ್ನೋ ಆ ಹೊಲಕ್ಕೆ ಕೂಲಿ ಆಳಾಗಿ ಕಾಯಲಿಕ್ಕೆ ಹೋಗ್ತಿದ್ದವ. ನನಗೆ ತಿಳುವಳಿಕೆ ಬಂದ ಸಂದರ್ಭದೊಳಗೆ ನನಗೆ ಅವನ ಹಾಡು ಕೇಳೋ ಹುಚ್ಚು. ಅದಕ್ಕೆ ನಾನು ಅವನ ಹಾಡನ್ನು ಯಾವುದೇ ಸ್ಥಿತಿಯಲ್ಲಿ ಕೇಳಬೇಕು ಅಂತ ಹೋಗುವಾಗ ನನಗೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ನಾವು ಗೌಡ್ರಲ್ಲ, ನಮಗೂ ಸಾಕಷ್ಟು ಹೊಲಗಳಿದ್ದು, ನಮಗೂ 100 ಎಕರೆ ಆಸ್ತಿ. ಶೇಂಗಾ ಭಾಳ ಬೆಳೀತಿದ್ರು ಅವಾಗ. ಆಮೇಲೆ ಹಾದಿ ಹೊಲಗಳು, ದನ ಕಾಯಲಿಕ್ಕೆ ಹೋಗುವಾಗ ಹಾದಿ ಹೊಲಗಳಿದ್ದರೂ ಒಳಗಡೆ ಹೋಗ್ತಾವೆ ದನಗಳು. ಶಾಲೆ ಹೊತ್ತಾಗುತ್ತಾನೆ, ಏನು ಮಾಡ್ತೀರಿ, ಹೋಗ್ರಿ, ಯಾರು ಶೇಂಗಾ ಕಿತ್ತಿರ್ತಾರೆ, ಆಮೇಲೆ ದನ ಕರ ಒಳಗೆ ಹೋಗ್ತಾವೆ, ಹೋಗ್ರಿ ಅಂದ್ರೆ ನಾನು ನಮ್ಮ ತಂದೆಗೆ ಹೇಳ್ತಿದ್ದೆ, ನಾವು ಹೋಗೋದಾದ್ರೆ ಮಾನ್ಯದ ಹೊಲಕ್ಕೆ ಹೋಗ್ತೀನಿ ಅಂತ. ಮಾನ್ಯದ ಹೊಲ ಅಂದರೆ ನಮಗೆ ಈ ಒತ್ತನಕಿ ಗೌಡಕಿ ಇರೋದರಿಂದ ಮಾನ್ಯದ ಹೊಲ ಅಂತ ಇರ್ತವೆ.
ಮಾನ್ಯತೆ ಹೊಲಕ್ಕೆ ಹೋಗ್ತೀನಿ ಅಂತಂದ್ರೆ ನಮ್ಮಪ್ಪ ಯಾವ್ದಾರ ಹೊಲಕ್ಕೆ ಹೋಗ್ರಿ ಅಂತ ಹೇಳ್ತಿದ್ದೆ. ನಾ ಅಲ್ಲಿಗೆ ಯಾಕೆ ಹೋಗ್ತಿದ್ದೆ ಅಂದರೆ ನಮ್ಮ ಮಾನ್ಯದ ಹೊಲದ ಎದುರಿಗೇ ಇವ ಬಸವಂತರಾಯನ ಹೊಲ ಅಂದರೆ ಅವನ ಹೊಲ ಇದ್ದದ್ದಕ್ಕೆ ಈಗೇನು ಅವ ಕಾಯಕ್ಕೆ ಬರ್ತಿದ್ನಲ್ಲ ಅಲ್ಲಿ ಅವ ಇರ್ತಿದ್ದ ಅನ್ನೋ ಕಾರಣಕ್ಕೆ ಒಂದು ಒಡ್ಡು ಇರ್ತಿತ್ತು. ಆ ಒಡ್ಡಿನ ಮೇಲೆ ಒಂದು ಗುಡಿಸಲ, ಆ ಗುಡಿಸಲು ಮುಂದೆ ಆತ ಕುಂತಿರ್ತಿದ್ದ. ಅವನ ವೇಷ ಹೆಂಗಿತ್ತು ಅಂದರೆ ಬರೀ ಮೈ ಈ ಗಂಡುಗಚ್ಚೆ ಹಾಕೋದು ಅಂತಾರೆ ನಮ್ಮಲ್ಲಿ, ಮೊಳಕಾಲು ಮಠ ಏರಿಸಿ ದೋತ್ರ ಸಿಗಿಸ್ಕೊಂಡಿರೋದು, ತಲೆಗೆ ಒಂದು ಗೋಣಿ ಚೀಲ ಕುಂಚಿಗೆ ಮಾಡಿ ಅಂದರೆ ಒಳಗೆ ಒಂದು ಕಡೆ ಸೇರಿಸಿ ಅದನ್ನ ಹಿಂಗೆ ತಲೆಗೆ ಹಾಕ್ಕೊಂಡು ಹೋಗ್ತಿದ್ದ. ಹೆಗ್ಲಿಗೆ ಒಂದು ತತ್ರಾಣಿ ಅಂತ ಇರ್ತಿದ್ವು ಅವಾಗ, ಮಣ್ಣಿಂದು ನೀರು ತುಂಬ್ಕೊಂಡು ಹೋಗುವಂಥದ್ದು ತತ್ರಾಣಿ ಅಂತ, ಅದಕ್ಕೆ ಹಗ್ಗ ಕಟ್ಟಿ ಹಿಂಕೊಳ್ಳಿಗೆ ಹಾಕ್ಕೊಂಡು ಹೋಗ್ತಿದ್ದ. ಆ ಗುಡ್ಸಲ್ ಮುಂದೆ ಕೂತ್ಕೊಂಡು ಅವಾಗ ಯಾವಾಗ ಹಾಡು ಒಳಗಿನಿಂದ ಉಕ್ಕಿ ಬರ್ತಿದ್ವು ಹಾಡ್ಲಿಕ್ಕೆ ಶುರು ಮಾಡ್ತಿದ್ದ ಅವ. ನಾನು ನಮ್ಮ ಹೊಲದಾಗಿಂದ ಓಡಿ ಹೋಗಿ ಅವನ ಮುಂದೆ ಕೂರ್ತಿದ್ದೆ. ಬಂದೆ ಗೌಡೆ ಬಾ ಅಂತಿದ್ದ ಅವ ಹಾಡ್ತಿದ್ದ, ನಾ ಕೇಳ್ತಿದ್ದೆ. ಇಬ್ಬರು ಹುಚ್ಚರು, ನಮ್ಮನ್ನು ತಡೆಯೋರೇ ಯಾರು ಇಲ್ಲ ಅಲ್ಲಿ. ಅವ ಹಾಡ್ತಿದ್ದ, ನಾ ಕೇಳ್ತಿದ್ದೆ. ನಮ್ಮ ಹೊಲದಾಗ ಅವ್ರ ಹೊಲದಾಗ ಶೇಂಗಾ ಕೇಳ್ತಿದ್ರು ಮಂದಿ, ದನ ಬರ್ತಿದ್ವು. ಹಿಂಗೆ ಹೊಲ ಕಾದ್ವಿ ನಾವು. ನಾನು 7ನೇ ಕ್ಲಾಸ್ ಮುಗಿಯೋ ತನಕ ನಾನು ಪರಿಚಯ ಆಗಿದ್ದೆ, ಒಂದು 2 ವರ್ಷ ಆಗಿತ್ತು. ಕ್ಷಮಿಸಿ, ಅಲ್ಲಿ ಹಾಡ್ತಿದ್ದೆ ಯಾರು ಒಂದು ಹಾಡು ನೆನೆಸ್ಕೊಳ್ಳಿ ಸುಮ್ಮನೆ. ಅವನ ಹಾಡು ಯಾವುದೂ ನನಗೆ ನೆನಪಿಲ್ಲ, ಯಾಕಂದರೆ ನನಗೆ ಅವಾಗ ಕೇಳ್ತಿದ್ದೆ, ಅದನ್ನು ನೆನಪಿಟ್ಕೊಳ್ಬೇಕು ಅಂತ ಇರಲಿಲ್ಲ. ಮುಂದೆ ನಾನು ಹೈಸ್ಕೂಲಿಗೆ ಬಿಜಾಪುರಕ್ಕೆ ಹೋದೆ, ಸಿದ್ದೇಶ್ವರ ಹೈಸ್ಕೂಲಿಗೆ ಹೋದೆ. ನಮ್ಮೂರಿಗೆ ಅಲ್ಲಿಗೆ ಒಂದು 75-80 ಕಿಲೋಮೀಟ್ರು. ಯಾವಾಗಾರ ಬರ್ತಿದ್ದೆ ಊರಿಗೆ. ಬಂದಾಗ ಮೊದಲು ಹೋಗೋದು ಅವನ ಕಡೆನೇ. ಗಿರ್ಮಲಪ್ಪ ಮತ್ತೆ ಯಾವ ಹಾಡು ಬರ್ದಿ ಅಂತ. ಇದನ್ನು ಬರ್ದಿನಿ ಅನ್ನೋದೇನು ಅವ ಕಟ್ಟಿರ್ತಿದ್ದ. ಮತ್ತೆ ಯಾವ ಹಾಡು ಕಟ್ಟಿ ಅಂದರೆ ಇದನ್ನು ಕಟ್ಟಿ ನೋಡೋಣ ಹಾಡಂಗಾರ ಅಂತ ಹಾಡಿಸ್ಕೊಂಡು ಕೇಳಿಕೊಂಡು ಮತ್ತು ನಂದು ರಜೆ ಮುಗಿದ ಕೂಡಲೇ ಹೋಗೋದು. ನಾನು 1973ನೇ ಇಸ್ವಿ ಒಳಗೆ 22 ಪ್ರಾಯಶಃ ನಾನು ಫೈನಲ್ ಇಯರ್ MA ಗಿದ್ದೆ ಅವಾಗ. ಆಗ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಒಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಆಯಿತು ಧಾರವಾಡದಲ್ಲಿ. ಅಲ್ಲಿ ಜೀಶಂ ಪರಮಶಿವಯ್ಯ ಅಂತೇಳಿ ಮೈಸೂರು ಯೂನಿವರ್ಸಿಟಿ ಅವರಿದ್ದರು. ಜೀಶಂಪ ಅವರು ಅಲ್ಲಿ ಸರ್ವಾಧ್ಯಕ್ಷರಾಗಿದ್ದರು. ಅದಕ್ಕೆ ಅವರು ಈ ಗಾಯಕರನ್ನು ಕೆಲವರನ್ನ ಕರೆಸಿದ್ರಲ್ಲ, ಅವ್ರ ಹಾಡುಗಳನ್ನು ಕೇಳಿ ತಮ್ಮ ಸರ್ವಾಧ್ಯಕ್ಷ ಭಾಷಣದೊಳಗೆ ಇಂಥ ಅದ್ಭುತ ಹಾಡುಗಾರರು ನಮ್ಮ ನಡುವೆ ಇನ್ನೂ ಬೇಕಾದಷ್ಟು ಜನ ಅದಾರ, ನಾವು ಅವ್ರನ್ನ ಉಳಿಸ್ಕೋಬೇಕು ಅಂಥೇಳಿ ಹೇಳಿದ್ರು. ಅವರು ಹೆಂಗೆ ಉಳಿಸ್ಕೋಬೇಕು? ಅವ್ರ ಹಾಡುಗಳನ್ನು ಬರೆದಿಟ್ಟು ಪುಸ್ತಕ ರೂಪದೊಳಗೆ ತರಬೇಕು, ಅವ್ರ ಹಾಡುಗಳನ್ನು ಕ್ಯಾಸೆಟ್ನೊಳಗೆ ನೀವು ತುಂಬಿಕೊಂಡು ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದಾಗ ನನಗೆ ಎಂಥ ಆಘಾತ ಅಂದರೆ, ಇವರೆಂತ ಹಾಡ್ತಾರಲಿ, ನಮ್ಮ ಗಿರ್ಮಲ್ ಎಂಥ ಅದ್ಭುತ ಹಾಡವ ಅಂದೆ ನಾನು. ಇಷ್ಟು ದಿವಸ ನನಗಿದು ಹೊಳದೇ ಇಲ್ಲಲ್ಲ ಅಂತಂದು ಏನು ಚಡ್ಪಡಿಕೆ ಶುರು ಆಯಿತು. 1972ನೇ ಇಸ್ವಿ ಒಳಗೆ ಟೇಪ್ ರೆಕಾರ್ಡರು ತುಂಬ ಅಪರೂಪ. ಅದಿದ್ರೆ ಭಾಳ ಶ್ರೀಮಂತರು, ದೊಡ್ಡ ಶ್ರೀಮಂತರು. ಹಂಗೆ ನನ್ನ ಒಬ್ಬ ಗೆಳೆಯನ ಹತ್ರ ಗೋವಾದಿಂದ ಒಂದು ಟೇಪ್ ರೆಕಾರ್ಡರ್ ತಂದದ್ದು ನೆನಪಿತ್ತು. ಅವನ ಹತ್ರ ಓಡೋದೆ. ಹೋಗಿ ಕಾಡಿ ಬೇಡಿ, ಅವ ಕೊಡಾಕ್ತಾ ಇರಲಿಲ್ಲ, ಯಾಕಂದರೆ ಎಲ್ಲಿ ಕೆಡಿಸಿಡ್ತಾರೋ ಅಂತ ಅವನಿಗೆ ಭಯ. ಕಾಡಿ ಬೇಡಿ ಅದನ್ನು ಇಸ್ಕೊಂಡು 4 ಖಾಲಿ ಕ್ಯಾಸೆಟ್ ತೊಗೊಂಡು ನಮ್ಮ ಊರಿಗೆ ಹೊರಟೆ. ಮನೆಗೆ ಬಂದದ್ದೆ ಸೂಟ್ಕೇಸ್ ಕೆಳಗಿಟ್ಟು ಹೊಂಟೆ ನಾನು. ನಮ್ಮ ತಾಯಿ ತಮ್ಮ ಈಗರ ಬಂದು ಏನಾರ ತಿಂದು ಹೋಗೋ ಅಂದ್ಲು. ಬ್ಯಾಡ ತಡಿ ಬರ್ತೀನಿ ಅಂಥೇಳಿ ಅಂದು ಹೋದೆ ಹೊಲಕ್ಕೆ. ಅದೇ ನಮ್ಮ ಮನೆದ ಹೊಲಕ್ಕೆ. ಗುಡ್ಸಲ್ ಮುಂದೆ ಗಿರ್ಮಲ್ಲ ಕಾಣಲಿಲ್ಲ. ತಲೆಮಠ ಜೋಳದ ಬೆಳೆ ಇತ್ತು. ಒಳಗೆಲ್ಲ ಹೋಗಿ ಹುಡುಕಾಡಿ ಬಂದೆ, ಎಲ್ಲೂ ಕಾಣಲಿಲ್ಲ. ನಮ್ಮ ಹೊಲ್ದಾಗ ಬಂದೆ. ನಮ್ಮ ಹೊಲ್ದಾಗ ನಮ್ಮ ಆಳು ಮಗ ಇದ್ದ. ನಾವು ಆಳ ಮಗ ಅಂತಿದ್ವಿ, ಅವ್ರಿಗೆ ಆಳು ಅಂತಿದ್ದಿಲ್ಲ. ಅಂದರೆ ಮನೆ ಮಗನ ಥರ ಆಳುಗಳು ಅವಾಗ, ಮನೆ ಮಕ್ಕಳಿದ್ದಂಗೆ ಅವರು. ಅಂದರೆ ಅವರ ಹೊಟ್ಟೆ ತುಂಬಿಸೋದಲ್ಲದೆ ಅವರಿಗೆ ಮದುವೆ ಮಾಡೋದು, ಅವ್ರ ಮನೆ ಏನು ಎದಿರ್ತದೆ ಅದನ್ನೆಲ್ಲವನ್ನೂ ನೋಡ್ತಿದ್ರು ನಮ್ಮಪ್ಪ. ಅವನ ಹೆಸರು ದುರ್ಗಪ್ಪ. ದುರ್ಗಪ್ಪ ಅಂದೆ. ಯಾಕೆ ರೀ ಅಪ್ಪ ಹಿಂಗ್ಯಾಕೆ ದೂರ ಮಾಡ್ತೀರಿ ಅಂದ. ಯಾಕಪ್ಪ ನಾ ಏನು ಮಾಡಿದೆ ಅಂದೆ. ದುರ್ಗಪ್ಪ ಅಂತೀರಿ ನನಗೆ, ಕಮ್ಮಗೆ ದುರ್ಗ ಅನ್ರಿಲ್ಲ ಅಂದವ. ಆಯ್ತಪ್ಪ ದುರ್ಗ, ಮತ್ತು ಗಿರ್ಮಲ್ ಎಲ್ಲಿ ಅಂದ. ಗಿರ್ಮಲಪ್ಪನವ್ರು ಹೋದ್ರಲ್ಲ ರೀ ಅಪ್ಪ ಅಂದವ. ಒಡ್ಡಿನ ಮೇಲೆ ಕುಂತ್ಕೊಂಡು ಗಳ ಹತ್ಬಿಟ್ಟೆ ನಾನು. ಏನು ಕಳ್ಕೊಂಡು ಯಪ್ಪ ಅಂದೆ. ನಾ ಏನು ಮನಸ್ಸಿನೊಳಗೆ ಇಟ್ಕೊಂಡು ಬಂದೆ, ಈಗೇನಾಗಿ ಹೋಯ್ತು ಅಂತ ಕುಂತು ಹತ್ತು ಖರ್ಚೀಫು ಏನು ತೆಗೆದೆ. ಅದರ ಜೊತೆ ಧಾರವಾಡದಿಂದ ಬಂದದ್ದು ಬಸ್ಸಿನ ಟಿಕೆಟ್ ಇದ್ದು. ಆ ಟಿಕೆಟ್ ಮೇಲೆ ಅಲ್ಲೊಂದು ಹಾಡು ಬರೆದೆ. ಖುಷಿಯಿಂದ ಕುಣಕೊಂತ
ಹಾಡ್ಯಾನ ಗಿರ್ಮಲ್ಲ ಊರೆಲ್ಲ ಅಂತ ತಿಹುಚ ಮಲ್ಲ ಊರೆಲ್ಲ ಅಂತ ತಿಹುಚ ಮಲ್ಲ ಅವನ ಹಾಡ ತಿಳದಾಮ ತಿಂದಾನ ಸೆಮಿ ಬೆಲ್ಲ ಓದಿಲ್ಲ ಬರದಿಲ್ಲ ತಿದ್ದಿಲ್ಲ ತೀಡಿಲ್ಲ ಮಾಡಿದ ಪದಗೋಳ ಎಣಿಸಿಲ್ಲ ಮಾಡಿದ ಪದಗೋಳ ಎಣಿಸಿಲ್ಲ ಅವನ ಹಾಡ ಒಕ್ಕಿ ಕಣಜಾವ ತುಂಬಿಲ್ಲ ಕಾಲುಂಗುರಿಂದಿಡಿದು ಕೈಲಾಸದಧಿಪತಿ ಪರಶಿವನ ಮಡದಿ ಸಿರಿಗೌರಿ ಪರಶಿವನ ಮಡದಿ ಸಿರಿಗೌರಿ ಮುಡಿಯಾನ ದಂಡಿ ಮ್ಯಾಲ್ ಹಾಡ ಕಟ್ಯಾನ ಹಾಡಂದ್ರು ಹಾಡ್ಯಾನ ಬ್ಯಾಡಂದ್ರು ಹಾಡ್ಯಾನ ಮನಸ್ಸಿನ ಜಡ್ಡ ಕಳದಾನ ಮನಸ್ಸಿನ ಜಡ್ಡ ಕಳದಾನ ಗಿರ್ಮಲ್ಲ ಭವರೋಗ ವೈದ್ಯ ತಾನಾಗ್ಯಾನ ಬೆಳಕಿನ ದೊರಿಗಿಂತ ಮೊದಲ ತಾನೆದ್ದಾನ ಇಂಪಾಗಿ ಪದಗೋಳ ಹಾಡ್ಯಾನ ಇಂಪಾಗಿ ಪದಗೋಳ ಹಾಡ್ಯಾನ ಚುಕ್ಕೋಳು ಹಾಡ ಕೇಳು ಥಾಲ ಮರತಾವ ಖುಷಿಯಿಂದ ಕುಣಕೊಂತ ಹಾಡ್ಯಾನ ಗಿರ್ಮಲ್ಲ ಊರೆಲ್ಲ ಅಂತ ತಿಹುಚ ಮಲ್ಲ. ಈ ಹಾಡು ಹೋಗಿಬಿಟ್ರು ಆ ಸಂದರ್ಭದಲ್ಲಿ ಹುಟ್ಟಿತ್ತು ನೋಡಿ. ಅವ್ರ ಜೊತೆಗೆ ಗಿರಿಮಲ್ ಅವ್ರ ಜೊತೆಗೆ ಅವ್ರ ಇಡೀ ಜನಪದ ಸಾಹಿತ್ಯ ಸಂಪತ್ತೇ ಹೊರಟಿದೆ. ಅದೇ ಕುರಿತು ಓದದೇಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಏನು ಅಂತೇವಲ್ಲ, ಕವಿರಾಜ ಮಾರ್ಗ ಆ ಒಂದು ಪರಂಪರೆ ಆತ ಆಗಿದ್ದ. ನನಗೆ ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ. ಅಲ್ಲಿ ಇಂಗ್ಲಿಷ್ ಕಾವ್ಯದೊಳಗೆ ಕೂಲ್ರಿಡ್ಜಿಂದು ಒಂದು ಕಾವ್ಯ ಬರ್ತದೆ, ಏನ್ಸೆಂಟ್ ಮಾರಿನರ್ ಅಂತ. ಮಾರಿನರ್ ಅಂದ್ರೆ ಸೇಲರ್, ನಾವಿಕ. ನಾವಿನೊಳಗೆ ಕೂತು ಪ್ರಯಾಣ ಮಾಡ್ತಾ ಇರುವಾಗ ಆಲ್ಬಟ್ರಾಸ್ ಅಂತ ಒಂದು ಪಕ್ಷಿ, ದೊಡ್ಡ ರೆಕ್ಕೆಗಳಿರುವಂಥ ಒಂದು ಪಕ್ಷಿ, ಅದು ಬಂದದ್ದಕ್ಕೆ ಭಯ ಆಗ್ತದೆ ಅವನಿಗೆ. ಈ ಸಮುದ್ರದೊಳಗೆ ತೇಲ್ತಾ ತೇಲ್ತಾ ಅವ ಏನು ಅಲ್ಲಿ ಮೀನುಗಳು, ಆಮೇಲೆ ಅಲ್ಲಿ ವಾಟರ್ ಸ್ನೇಕ್ಸು ಇದನ್ನೆಲ್ಲ ನೋಡಿಕೊಂಡು ಆನಂದ ಪಡ್ತಾ ಇರುವಾಗ ಇದು ಬಂತು ಅಂತಂದು ಅವ ಏನು ಮಾಡ್ತಾನೆ, ಅವನ ಹತ್ರ ಇರುವಂಥ ಒಂದು ಬಂದೂಕು ಅದನ್ನು ತಗೊಂಡು ಆ ಹಕ್ಕಿಯನ್ನು ಹೊಡೆದು ಬಿಡ್ತಾನೆ. ತೇಲ್ತಾ ಇದ್ದಂಥ ಅವನ ಹಡಗು ಗಕ್ಕನೆ ನಿಂತು ಬಿಡ್ತದೆ. ಯಾಕೆಂದರೆ ಆ ಸಮುದ್ರದ ನೀರೆಲ್ಲ ಹೆಪ್ಪುಗಟ್ಟಿ ಬಿಡ್ತದೆ. ವಾಟರ್ ವಾಟರ್ ಎವ್ರಿವೇರ್ ನಾರ್ ಎನಿ ಡ್ರಾಪ್ ಟು ಡ್ರಿಂಕ್ ಅಂತ ಮೊದಲು ಅವ ಹಾಡಿರ್ತಾನೆ. ಈಗ ವಾಟರ್ ಬದಲಿಗೆ ಬರೀ ಅಲ್ಲ, ಅಲ್ಲಿ ಸ್ನೋ, ಹಿಮ. ಇನ್ನೇನು ಪರಿಸ್ಥಿತಿ ಅಂತ ಆತ ಇದನ್ನು ಮಾಡುವಾಗ ಪಶ್ಚಾತ್ತಾಪ ಪಡ್ತಾನೆ, ನಾನು ಈ ಹಕ್ಕಿಯನ್ನು ಹೊಡೆದದ್ದಕ್ಕೆ ಹಂಗಾಯ್ತೇನೋ ಅಂತ. ಓ ಗಾಡ್ ಪ್ಲೀಸ್ ಫಾರ್ ಗಿವ್ ಮೀ ಅಂತ ತಾನು ಕ್ಷಮೆ ಕೇಳ್ತಾನೆ. ಕೇಳಿದಾಗ ಅದು ಮತ್ತೆ ಎಲ್ಲ ಹಿಮ ಕರಗಿ ಹಡಗು ಚಲಿಸಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವ ತಾನು ಬದುಕಿ ಬಂದಂತಹ ರೋಚಕ ಕಥೆಯನ್ನು ಬೇರೆಯವ್ರ ಮುಂದೆ ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಈ ಕತೆ ಹೇಳ್ಕೊಂತ ಹೋಗ್ತಾನೆ. ಹಂಗೆ ನಾನು ಕಳ್ಕೊಂಡದ್ದಕ್ಕೆ ಪಶ್ಚಾತ್ತಾಪಪಟ್ಟು ಈ ಕಥೆಯನ್ನು ಹೇಳ್ಕೊತ ಆ ಗಿರ್ಮಲ್ಲನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಸೊ ಹಾಗೆ ಮೊದಲ ತಾವು ಬರೆದ ಕವಿತೆ ಇದು. ಹೌದು. ಆಮೇಲೆ ನನ್ನ ಪ್ರಾಥಮಿಕ ಶಾಲೆಗೆ ನಾನು ಹೋಗೋಕ್ಕಿಂತಲೂ ಮುಂಚೆ ನನ್ನ ಬದುಕಿನಲ್ಲಿ ಆಗಿರುವಂಥ ಒಂದು ಬದಲಾವಣೆ, ಅದು ಬಹುಶಃ ನನ್ನ ಬದುಕಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ಬದಲಾವಣೆ ಅಂತ ನಾನು ಅಂದ್ಕೊಂಡೇನೆ. ಯಾಕಂದರೆ ಎಲ್ಲರಿಗೂ ಹೆಸರಿರ್ತವೆ, ಯಾವ ಹೆಸರೂ ಬರೀ ಹೆಸರಾಗಿರೋದಿಲ್ಲ. ಆ ಹೆಸರಿನ ಹಿಂದೆ ಒಂದು ಇತಿಹಾಸ ಇರ್ತದೆ, ಇಲ್ಲ ಒಂದು ಪರಂಪರೆ ಇರ್ತದೆ. ಆದರೆ ಅದನ್ನು ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ. ಏನೋ ಕರೀಲಿಕ್ಕೆ ಒಂದು ನೆಪ ಅಂತ ಅದನ್ನು ಭಾವಿಸ್ಕೋತಾರೆ. ಬಟ್ ನಾನು 5 ವರ್ಷದ ಮಗುವಾಗಿದ್ದಾಗ ನಮ್ಮ ತಾಯಿ ಒಂದು ದಿವಸ ಬಸ್ಸಿಯೊಳಗೆ ಹಾಲು ಮತ್ತು ಚಹಾ ಎರಡೂ ಕೂಡಿಸಿ ನನಗೆ ಕುಡಿಸ್ಬೇಕು ಅಂತ ನನ್ನ ಬಾಯಿ ತನಕ ಆ ಬಸಿ ತೊಗೊಂಡು ಬಂದ್ರಾಗ ನನಗೂ ಅದನ್ನು ಬಣ್ಣ ನೋಡಿ ಭಾಳ ಆಕರ್ಷಣೆ ಆಗಿ ಯಾವಾಗ ಕುಡ್ದೇನೋ ಅಂತ ನೀನು ಕುಡಿಲಿಕ್ಕೆ ಹಿಂಗೆ ಬಾಯಿ ಮುಂದೆ ತರೋದಕ್ಕೂ ಅವ್ರಿಂದ ನಮ್ಮ ತಂದೆ ಬಂದರು. ಸೊ ಅವ್ರ ಕಣ್ಣಿಗೆ ಆ ಚಹಾ ಬಿದ್ದದ್ದೇ ತಡ. ಎಷ್ಟು ಸಿಟ್ಟು ಬಂತು ಅಂದ್ರೆ ಇಷ್ಟು ದಪ್ಪ ಇಷ್ಟುದ್ದ ಒಂದು ಹೊಲದ ನಕಾಶಿ ಸುರುಳಿತ್ತು, ಅದನ್ನು ಬೀಸಿ ಹೋಗಿದ್ರು. ಆ ಬಸ್ಸಿಗೆ ಏನು ಬಡಿತು, ನನ್ನ ಮೈ ಮೇಲೆಲ್ಲ ಚಹಾ ಚೆಲ್ತು. ನಾನು ನಮ್ಮವ್ವ ಇಬ್ಬರು ಗದಗದ ನಡುಗ್ತಿದ್ವಿ. ಯಾಕೆಂದರೆ ನಮ್ಮ ತಂದೆ ಒಬ್ಬ ಪ್ರಿನ್ಸಿಪಲ್ಡ್ ಮನುಷ್ಯ, ನೀತಿಗೆ ಚಾರಿತ್ರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಮನುಷ್ಯ ಅನ್ನೋದರಿಂದ ನಮಗೆಲ್ಲರಿಗೂ ಹೆದರಿಕೆ ಇತ್ತು. ನಾವು ನಡುಗ್ತಿದ್ವಿ.
ನಮ್ಮ ತಂದೆ ನಾನು ಮಾತಾಡಿಸ್ಲಿಲ್ಲ. ನಮ್ಮ ಮಗನ ಕೇಳಿದ್ರು, ಯಾಕೆ ಚಹಾ ಕುಡ್ಸಕತ್ತಿದ್ದ ಮಗಂತ. ನಮ್ಮ ಒಳಗೆ ಶುರು ಮಾಡಿದ್ಲು, ಮುಚ್ಚಬಾಯ್, ನನಗೆ ಕಾರಣ ಬೇಕು, ಯಾಕೆ ಚಹಾ ಕುಡ್ಸಕತ್ತಿದ್ದ ಮಗ. ಎಮ್ಮೆ ಒಪ್ಪತ್ತು ಹಿಂಡ್ತಿತ್ತು ರೀ, ಹಾಲು ಕಡಿಮೆ ಇದ್ದವು ರೀ, ಅದಕ್ಕೆ ಅಂತಂದ್ಲು. ಒಂದೇ ದಿವಸದಾಗ ಎಮ್ಮೆ ಹಾಲು ಕಡಿಮೆ ಹಿಂಡ್ತದೇನು, ದಿವಸ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬಂದು ಒಪ್ಪತ್ತು ಹಿಂಡ್ತದೆ, ಆಮೇಲೆ ಅದನ್ನು ನಿಲ್ಲಿಸಿ ಇದನ್ನು ಮಾಡ್ತದೆ. ಅಂದ್ರೆ ಅದು ಮುಂದಿನ ಮಗು ಅಂದರೆ ಕರುವಿಗೆ ಜನ್ಮ ಕೊಡೋ ಸಂಕೇತ ಅದು. ಅಂದರೆ ಒಂದೇ ದಿವಸದಾಗ ಎಮ್ಮೆ ಒಪ್ಪತ್ತಿಗೆ ಹಾಕೊಳ್ಳಲ್ಲ. ಅದು ಕಡಿಮೆ ಹಿಂಡಾಕತ್ತಿದಾಗ ನೀ ನನಗೆ ಯಾಕೆ ಹೇಳಲಿಲ್ಲ, ಒಂದಲ್ಲ 4 ಎಮ್ಮೆ ತಂದು ಕಟ್ತಿದ್ನಲ್ಲ, ಅವಾಗ ಯಾರ ಹೆಸರಿಟ್ಟಿವನ್ನೋ ಖಬರದ ನಿನಗೆ ಅಂತ ನಮ್ಮಪ್ಪ ನಮ್ಮ ಅವ್ವಗೆ ಅವತ್ತೇನು ಕೇಳಿದ್ನಲ್ಲ, ಅದೇ ಕೊನೆ. ನಾನೆಂದು ನನ್ನ ಜೀವನದಲ್ಲಿ ಚಹಾ ಕುಡಿಲಿಲ್ಲ. ಹಾಂ, ಉತ್ತರ ಕರ್ನಾಟಕದವ್ರು ಚಹಾ ಕುಡಿಲ್ಲ ನೀವು? ನಾನು ಚಹಾ ಕುಡಿಯೋದಿಲ್ಲ ಅಂತ ನಾನು ಮದುವೆ ಆದದ್ದು 1974ನೇ ಇಸ್ವಿಯಲ್ಲಿ. ನಾನು ನೋಡಿದ್ದು ಒಂದೇ ಕನ್ಯೆ, ಬೇರೆ ನೋಡಲಿಲ್ಲ. ಅದು ಏನು ನಾನು ನೋಡಿದ ತಕ್ಷಣ ಅದು ಆ ಥರದ್ದು ಒಂದು ಇದು ಆಯಿತು. ಅದು ಅವತ್ತು ನಾನು ಚಹಾ ಕುಡಿಲಿಲ್ಲ ಅವ್ರ ಮನೆಯಲ್ಲಿ. ನಾನು ಚಹಾ ಕುಡ್ದಿಲ್ಲ ಅನ್ನೋದು ಆಕೆಗೆ ಅವತ್ತೇನು ಗೊತ್ತಾಯ್ತಲ್ಲ, ಅವತ್ತೇ ಆಕೆನೂ ಚಹಾ ಕುಡಿಯೋದು ಬಿಟ್ಬಿಟ್ಲಂತೆ. ನಾನು ಮದುವೆ ಆದರೆ ಅವ್ರನ್ನೇ ಆಗ್ತೀನಿ, ಇಲ್ಲ ಅಂದ್ರೆ ಆಗಲ್ಲ ಬೇರೆ ಯಾರನ್ನು ಅಂತ ಅವರು ಅವತ್ತು ಡಿಸೈಡ್ ಮಾಡಿದ್ದಕ್ಕೆ ನಾನು ಮತ್ತೊಂದು ಕನ್ಯೆ ನೋಡೋ ಪ್ರಶ್ನೆ ಬರಲಿಲ್ಲ. ಹಾಗಾಗಿ ಆಕೆನೂ ಚಹಾ ಕುಡಿಯೋದನ್ನು ಅಲ್ಲೇ ಅವ್ರ ಮನೆಯಲ್ಲೇ ಬಿಟ್ಟು ಬಂದಿದ್ದರಿಂದ ನಾನು, ನನ್ನ ಹೆಂಡತಿ, ನಾವು ಇಬ್ಬರು ಚಹಾ ಕುಡಿಲಿಲ್ಲ. ನನಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಮಗಳು. ನಮ್ಮ 3 ಜನ ಮಕ್ಕಳು ಚಹಾ ಕುಡಿಯೋಲ್ಲ. ನಿಮ್ಮ ಮನೇಲಿ ಚಹಾನೇ ಇಲ್ಲ? ಇಲ್ಲ, ನನ್ನ ಮೊಮ್ಮಕ್ಕಳು ಕುಡಿಯೋದಿಲ್ಲ ಇವತ್ತಿಗೂ ಕೂಡ. ನಮ್ಗೆ ಕೊಟ್ರಿ ಬಂದ ಕೂಡಲೇ. ವಾವ್. ಹಾಗಾಗಿ ಅವತ್ತು ನಮ್ಮಪ್ಪ ನನಗೆ ಹೆಸರಿಟ್ಟು ಕೈ ಬಿಡಲಿಲ್ಲ. ಬಾಪು ಆ ಹೆಸರನ್ನು ನನ್ನೊಳಗೆ ಪ್ರತಿಷ್ಠಾಪನೆ ಮಾಡಿದ್ದು. ಸೊ ನಿಮ್ಮ ಪೂರ್ತಿ ಹೆಸರೇನು? ಪೊಲೀಸ್ ಅದೇ ಬಾಪು ಗೌಡ ರೇವಣ ಸಿದ್ದಪ್ಪ ಗೌಡ ಪೊಲೀಸ್ ಪಾಟೀಲ್. ಬಾಪು ಗೌಡ ರೇವಣ ಸಿದ್ದಪ್ಪ ಗೌಡ ಪೊಲೀಸ್ ಪಾಟೀಲ್. ಹಾಂ, ಅಂದರೆ ಅದು ನಾವು ಗೌಡ್ರ ಮನೆಯಲ್ಲಿ ಹುಟ್ಟಿರೋದ್ರಿಂದ ಗೌಡ ಅಂತ ಸೇರ್ತು. ಇಲ್ದಿದ್ರೆ ನನ್ನ ಹೆಸರು ಬಾಪು. ನನಗೆ ಅತ್ಯಂತ ಪ್ರಿಯರಾದಂಥ ನನ್ನ ಸ್ನೇಹಿತರು ಕರೆಯೋದು ಬಾಪು ಅಂತಲೇ ಕರೀತಾರೆ ಇವತ್ತಿಗೂ. ಹಾಗಾಗಿ ಆ ಬಾಪು ನನ್ನೊಳಗೆ ಪ್ರತಿ ಹೆಜ್ಜೆಗೂ ಬರ್ತಾ ಇದ್ದಾನೆ. ಸೊ ಇದು ಮುಂದೆ ಅದು ಹೇಗೆ ಕಂಟಿನ್ಯೂ ಆಯಿತು ಅಂದರೆ, ನಾನು ಆವತ್ತೇ ಡಿಸೈಡ್ ಮಾಡಿದ್ದೇನು ಅಂದರೆ, ಯಾವಾಗ ನಮ್ಮಪ್ಪ ನನಗೆ ಆ ವ್ಯಕ್ತಿ ಹೆಸರಿಟ್ಟಾನಂದರೆ ನಾನು ಸೆಲ್ಫ್ ಮೇಡ್ ಆಗಬೇಕು, ನನ್ನ ಕಾಲ ಮೇಲೆ ನಾನೇ ನಿಲ್ಲಬೇಕು ಅಂತ. ನನ್ನ MA ಪರೀಕ್ಷೆ, ಫೈನಲ್ ಇಯರ್ MA ಪರೀಕ್ಷೆ ಬರೆದ ದಿವಸದಿಂದ ನಮ್ಮ ಮನೆಯಿಂದ 1 ಪೈಸೆ ನಾನು ತರಲಿಲ್ಲ. ನನ್ನ ನೌಕರಿಗೆ ಇಂಟರ್ವ್ಯೂಗೆ ಹೋಗುವಾಗಲೂ ಕೂಡ ನಮ್ಮ ಮನೆಯಲ್ಲಿ ದುಡ್ಡು ಕೇಳಲಿಲ್ಲ. ಆಗಲೇ ಜಾಬ್ ಮಾಡ್ತಾ ಇದ್ದಂಥ ನನ್ನ ಸ್ನೇಹಿತರ ಕಡೆಯಿಂದ ಸಾಲ ತಗೊಂಡು ನಾನು ಆ ನಂತರ ಅದನ್ನು ತೀರಿಸಿದ್ನೇ. ನಮ್ಮ ಮನೆಯಿಂದ ನಾನು ಏನು ತರಲೇ ಇಲ್ಲ. MA ಪರೀಕ್ಷೆ ಮುಗಿದ ಕೊನೆ ದಿವಸದಿಂದ. ಹೌದು. ಅದು ಮತ್ತೆ ನನಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವುದೇ ಸಂದರ್ಭದಲ್ಲೂ ಅಸತ್ಯವನ್ನು, ಅಕ್ರಮವನ್ನು ಸಹಿಸಿಕೊಳ್ಳದೆ ಇರಲಿಕ್ಕೆ ನನಗೆ ಕಾರಣ ಆಯಿತು. ಹೀಗಾಗಿ ನನ್ನ ಬದುಕೆ ದೊಡ್ಡ ಹೋರಾಟ. ಮೊದಲನೇ ಹೋರಾಟ ನಮ್ಮಪ್ಪನ ಜೊತೆಗೆ. ನಾನು BA ಪಾಸಾಗಿ MA ಓದ್ತಾ ಇದ್ದಂಥ ಸಂದರ್ಭದೊಳಗೆ ಆವಾಗ ಈಗಿನಷ್ಟು ಕಷ್ಟದ್ದಾಗಿರಲಿಲ್ಲ ನೌಕರಿ ಹಿಡಿಯೋದು. ಮಹಾರಾಷ್ಟ್ರದಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕದವರು ಇದ್ದರು. ಕಳಿಸ್ಕೊಡು ನಿಮ್ಮ ಹುಡುಗನ, ನಾನು ನೌಕರಿ ಕೊಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅವರು ಇದ್ದರು, ಇನ್ಫ್ಲೂಯೆನ್ಷಿಯಲ್ ಆಗಿದ್ದರು. ಸರ್ಕಾರಿ ನೌಕರಿ ಸಿದ್ಧ ಇತ್ತು. ನಮ್ಮ ತಂದೆ ಸ್ನೇಹಿತರೊಬ್ಬರು ಇದ್ದರು, ವೀರಯ್ಯ ಅಂತ. ಅವರೆಲ್ಲ ವಿಚಾರ ಮಾಡಿ IG ಅವ್ರಿಗೆ ಹೇಳಿದ ಕೂಡಲೇ ಅವರು, ಆಯಿತು ನಿಮ್ಮ ಮಗನಿಗೆ ಒಂದು ನೌಕರಿ ನಾನು ಕೊಡ್ತೀನಿ, ಕಳಿಸ್ಕೊಡ್ರಿ ಅಂತ. ನಮ್ಮ ತಂದೆ, ಹೋಗು ನೀನು ಮುಂಬೈಗೆ ಅಂತ ಹೇಳಿದರು. ಯಾಕೆ ಅಂದೆ. ಇಲ್ಲ, ನಿನಗೆ ಫೌಜ್ದಾರ್ ನೌಕರಿ ಬರ್ತದೆ, ಹೋಗು. ಇಲ್ಲ, ನಾವು ಹೋಗೋದಿಲ್ಲ ಅಂದೆ. ಯಾಕಂದರು, ಇಲ್ಲ ನನ್ನ ಜಾಯಮಾನಕ್ಕೆ ಅದು ಹೋಗೋದಿಲ್ಲ. ನಮ್ಮಪ್ಪಗೆ ಸಿಟ್ಟು ಬಂತು. ಹೋಗು ಅಂತೀನಿ ಅಂದ್ರೆ ಹೋಗಬೇಕು ಅಂದರು ಅವರು. ಇಲ್ಲ, ನನಗೆ ಆಗೋದಿಲ್ಲ ಅಂದರೆ ಯಾಕೆ ಹೋಗ್ಬೇಕು ನಾನು ಅಂದೆ. ಮಗನೇ 10,000 ರೂಪಾಯಿ ಕೊಟ್ಟಿನಿ ನಾನು ಅಂದರು. ಸಿಟ್ಟು ಬಂತು ನನಗೆ. ಯಾರನ್ನು ಕೇಳಿ ಕೊಟ್ರಿ? ಆಮೇಲೆ ಅವ್ರಿಗೂ ಕೆಟ್ಟ ಅನ್ನಿಸ್ತು. ಹೌದಲ್ಲ ಅಂದರು. ಹಾಳಾಗಿ ಹೋಗು ಅಂದ್ಬಿಟ್ರು. ಅವತ್ತು ನಮ್ಮಪ್ಪಗೆ ಹೇಳಿದೆ, ನಾನು ಆದ್ರೆ ಲೆಕ್ಚರರ್ ಆಗ್ತೀನಿ. ಒಂದು ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮಗೆ ಕೊಟ್ಟಿರೋ ಬಿಟ್ಟು ಹೋಗಿರೋ 100 ಎಕರೆ ಹೊಲ ಅದಾವಲ್ಲ, ಅಲ್ಲಿ ನಾವು ಒಕ್ಕಲ್ತನ ಮಾಡ್ಕೊಂಡಿರ್ತೀನಿ. ನನಗೆ ಉಳಿದು ಯಾವುದೂ ನಾನು ನೌಕರಿ ಮಾಡೋ ಇಚ್ಛೆ ಇಲ್ಲ ಅಂತ ನಮ್ಮಪ್ಪನ ಜೊತೆಗೆ ಅವತ್ತು ನಾನು ವಾದ ಮಾಡಿ ಗೆದ್ದು ನಾನು ಲೆಕ್ಚರರೇ ಆದೆ. ಲೆಕ್ಚರರ್ ಆಗಿ ಬಂದ ಮೇಲೂ
ನಮ್ಮ ಪ್ರಿನ್ಸಿಪಲ್ರ ಜೊತೆಗೆ ಮೊದಲನೇ ಜಗಳ. ಹೌದು, ನಾನು ಅಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಬ್ಬರು ಲೆಕ್ಚರರ್ ಇದ್ದವರು, ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಬಿಟ್ಟು ಹೋದ್ರು ಅವರು. ಅವ್ರ ಜಾಗಕ್ಕೆ ನಾನು ಹೋಗಿದ್ದೆ. ನಾನು ಪಾಠ ಮಾಡಿ ಬರ್ತಿದ್ದೆ. ನಮ್ಮ ಪ್ರಿನ್ಸಿಪಲ್ರು ಒಂದು ದಿವಸ ನಾನು ಕರೆದು, ನೀವು ನೋಟ್ಸ್ ಕೊಡೋಂಗಿಲ್ಲ ಅಂತಲ್ಲ ಅಂದರು. ಹೌದು ಸರ್, ಕೊಡೋಂಗಿಲ್ಲ ಅಂದೆ. ಯಾಕೆ ಕೊಡೋಂಗಿಲ್ಲ ಅಂದರು. ಇಲ್ಲ ಸರ್, ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೊಡೋಂಗಿಲ್ಲ ಅಂದೆ. ಹಿಂದಿನವ್ರು ಕೊಡ್ತಿದ್ರು ಅಂದರು. ಅದು ಅವರು ಶೈಲಿ. ನೋಟ್ಸ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ವಂತಕ್ಕೆ ಕಳ್ಕೊತಾರೆ, ಬೈ ಹಾರ್ಟ್ ಮಾಡ್ತಾರೆ. ಎಲ್ಲರ ಆನ್ಸರು ಒಂದೇ ಇರ್ತವೆ. ಅವ್ರಿಗೆ ತಿಳಿಯೋ ತನಕ 10 ಸರಿ ಆದರೂ ನಾನು ಕಲಿಸ್ತೀನಿ, ಆದರೆ ನಾನು ನೋಟ್ಸ್ ಕೊಡೋದಿಲ್ಲ, ಕೊಡಬಾರ್ದು ಅನ್ನೋದು ನನ್ನ ಸಂಕಲ್ಪ. ಅದಕ್ಕೆ ನಾನು ಕೊಡೋಂಗಿಲ್ಲ, ಮೆಮೊ ಕೊಡ್ತೀನಿ ನಿಮ್ಗೆ ಅಂದರು. ಕೊಡ್ರಿ ಅಂದೆ. ಏನಂತ ಕೊಡ್ತೀರಿ? ನೋಟ್ಸ್ ಕೊಡೋಂಗಿಲ್ಲ ಅಂತ. ಪಾಠ ಮಾಡಿಲ್ಲ ಅಂತ ಅಲ್ಲಲ್ಲ, ನಾ ಪಾಠ ಮಾಡ್ತೀನಿ. ಮಕ್ಕಳಿಗೆ ಕೇಳ್ರಿ, ನನ್ನ ಪಾಠ ಮಾಡೋದು ಸರಿ ಇಲ್ಲ ಅಂತ ಅವ್ರು ಹೇಳಿದರೆ ನಾನು ಬಿಟ್ಟು ಹೋಗ್ತೀನಿ. ಇಲ್ಲರಿ, ಇವ್ರು ಮೊದಲಿನವ್ರಿಗಿಂತ ಚಲೋ ಕಲಿಸ್ತಾರ ಅಂತ ಅವ್ರು ಹೇಳಿದಾಗ ನೋ ಮೆಮೊ. ಅದಕ್ಕೆ ಬಾಪು ಎಲ್ಲ ಹಂತದಲ್ಲೂ ನನ್ನ ಒಳಗೆ ಬರ್ತಾನ ಅಂತ ಹೇಳಿದ್ದು. ಯಾವ ಕಾಲೇಜ್ ಇದು ಅಂದರೆ? ಶ್ರೀಮಂತ್ ರಾಮಚಂದ್ರರಾವ್ ಅಪ್ಪ ಸಾಹೇಬ್ PU ಕಾಲೇಜ್ ಅಂತ. ಇಲ್ಲಿ ಬನಹಟ್ಟಿ ಜಮಖಂಡಿ ಹತ್ರ. ಓ, ಜಮಖಂಡಿ ಪಟವರ್ಧನ ಮಹಾರಾಜರ ಅರಮನೆ. ಹಾಂ, ಅದೇ ಶ್ರೀಮಂತ್ ರಾಮಚಂದ್ರರಾವ್ ಅಪ್ಪ ಸಾಹೇಬ್ ಅಂದರೆ ಜಮಖಂಡಿ ಸಂಸ್ಥಾನಿಕರ ಹೆಸರೇ. ಅವ್ರ ಕಾಲೇಜ್ ಅದು. ಅವರು ಅಂದರೆ ನಮ್ಮ ಸಂಸ್ಥೆ ಆರಂಭ ಮಾಡುವಾಗ ಅವರು ಪರ್ಮಿಷನ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರ ಹೆಸರನ್ನು ಕಾಲೇಜಿಗೆ ಇಟ್ಟದ್ದು. ಸೊ ಹಿಂಗೆ ನನ್ನ ಜೀವನ, ಹೋರಾಟದ ಜೀವನ ಅಂತ. ತಂದೆಯವ್ರಿಗೆ ಹೇಳಿದಾಗೆ ನೀವು ಲೆಕ್ಚರರ್ ಆಗಿಬಿಟ್ರಿ. ಹೌದು, ಮೇಷ್ಟ್ರು, ಇಂಗ್ಲೀಷ್ ಮೇಷ್ಟ್ರು. TS Eliot, ವರ್ಡ್ಸ್ವರ್ತ್, ಯೇಟ್ಸ್. ಓಕೆ, ಹಾಗೆ. ಆನಂತರ ಈ ಒಂದು ಸಣ್ಣ ಸಂಘರ್ಷ ನಮ್ಮ ಪ್ರಿನ್ಸಿಪಲ್ರ ಜೊತೆಗಿಂದು ಶುರುವಾಗಿದ್ದು ಹಾಗೆ ಮುಂದುವರಿತು. ಅದು ಏನು ಅಂತ ಗೊತ್ತಿಲ್ಲ. ಆಡಳಿತ ಮಂಡಳಿಯವರು ಅವರು ಕೂಡ ಒಂಥರ ಈಗೋಯಿಸ್ಟ್ಸು. ನಾನು ಎದುರಿಗೆ ಬಂದು ಎಲ್ಲರಿಗೂ ನಮಸ್ಕಾರ ಅನ್ನೋನು. ಆದರೆ ನಾನು 10 ಸಲ ಮಾಡಿದಾಗ 1 ಸಲ ಅವ್ರು ಮಾಡಬೇಕಲ್ಲ. ಅವ್ರು ಮಾಡಲಿಲ್ಲ. 20 ಸಲ ನಾನು ನಮಸ್ಕಾರ ಮಾಡಿದಾಗ ಅವ್ರು ಮಾಡಲಿಲ್ಲ. ನಾನು ನಮಸ್ಕಾರ ಮಾಡೋದನ್ನು ಬಿಟ್ಟೆ. ಅದನ್ನೇ ಅವರೊಂದು ಇಶ್ಯೂ ಮಾಡಿದರು. ಆಮೇಲೆ ನನ್ನ ಮೇಲೆ ಮತ್ತೆ ಒಂದು ಸುಮ್ಮನೆ ಏನೋ ನೆಪ ಹಾಕಿ ಒಂದು ಆರೋಪ ಹೊರಿಸಿದರು. ನಮಗೆ ಜಾತಿ ಹಿಡಿದು ಬೈದಾರೆ ಅವರು ಅಂತ. ನಾ ಯಾಕೆ ಬೈಯಕ್ಕೆ ಹೋಗಲಿ ಅವ್ರಿಗೆ? ನನಗೆ ಯಾರೋ ಬಂದು ನನ್ನ ವೆಲ್ ವಿಷರ್ಸ್ ಬಂದು ಹೇಳಿದರು, ಏನ್ರಿ ನಿಮಗೆ ನೀವು ಹಿಂಗೆ ಅವ್ರಿಗೆ ಬೈದಿರಿ ಅಂಥೇಳಿ ಅಂತಾರೆ. ನಾನು ಏನು ಬೈದಿಲ್ರಪ್ಪ ಅಂತಂದೆ. ಇಲ್ಲ, ಒಂದು ಸರಿ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಸಾರಿ ಅಂದ್ಬರ್ರಿ ಅಂದ್ರೆ ಅವರು. ಯಾತಕ್ಕೆ ಅಂದೆ. ನಾ ಯಾಕೆ ಸಾರಿ ಅನ್ಬೇಕು ಅವ್ರಿಗೆ? ನಾ ಏನೂ ಮಾಡಿಲ್ಲ ಅನ್ನುವಾಗ ಹೆಂಗೆ ಸಾರಿ ಅನ್ಲಿಕ್ಕೆ ಆಗ್ತದೆ ಅಂತ ನಾ ಇವ್ರಿಗೆ ಹೇಳಿದೆ. ಏನು ಸುಮ್ಮನೆ ಅಂದ್ಬಿಡ್ರಿ ಅಂದ್ರೆ ಅವ್ರು, ನನ್ನ ಕಡೆಯಿಂದ ಅದು ಆಗೋದಿಲ್ಲ ಅಂತ. ಅದನ್ನು ಅವರು ಇಲ್ಲರಿ ಹೋಗ್ಲಿ ಬಿಡ್ರಿ, ಅವರು ಅನ್ನಂಗಿಲ್ಲ, ನೀವು ಮರ್ತು ಬಿಡ್ರಿ ಅಂದರೆ, ಇಲ್ಲ ನಮ್ಮ ನೌಕರವ ಹಂಗೆ ಅವರು ನಮ್ಮ ನೌಕರವ ನಾವು ಹೇಳ್ದಂಗೆ ಕೇಳಬೇಕು. ಒಂದು ರೆಕ್ವಿಸಿಷನ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಇದರೊಳಗೆ ನನ್ನ ಕರೆದು ತಪ್ಪಾಗ್ಯದ ಅಂತ ಇಲ್ಲಿ ಎಲ್ಲರ ಎದುರಿಗೆ ಬಂದು ಕ್ಷಮಾ ಕೇಳಬೇಕು. ಇಲ್ಲ ಅಂದರೆ ನಾವು ನೌಕರಿಯಿಂದ ತೆಗಿತೀವಿ. ನಾನು ಹೇಳಿದೆ ಹೋಗಿ, ನಾನು ತಪ್ಪು ಮಾಡಿಲ್ಲ, ಕ್ಷಮಾ ಕೇಳೋದಿಲ್ಲ, ನೀವು ನೌಕರಿಯಿಂದ ತೆಗೀರಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಆದರೆ ಅವರೆಲ್ಲರೂ ಆಯಿತು ಅಂತಂದು ಅಲ್ಲೇ ಒಂದು ರೆಸೊಲ್ಯೂಷನ್ ಮಾಡಿ ನನ್ನನ್ನು ನೌಕರಿಯಿಂದ ತೆಗಿತೀವಿ ಅಂಥೇಳಿ ಇದನ್ನೆಲ್ಲ ಮಾಡಿದರು. ಬಟ್ ಇಲಾಖೆಯ ನಿಯಮಗಳು ಅವರಿಗೆ ಸಹಕರಿಸಬೇಕಲ್ಲ. ಸೊ ಅಷ್ಟೊತ್ತಿಗೆ ಪರ್ಮನೆಂಟ್? ಹೌದು. ಅಷ್ಟೊತ್ತಿಗಾಗಲೇ ನಾನೊಂದು 7-8 ವರ್ಷ ಇದು ಆಗಿತ್ತು ನಂದು ಸರ್ವೀಸು. ಆಯಿತು ಅಂಥೇಳಿ ಇದು ಮಾಡಿದರು. ಅವರೆಲ್ಲ ಮತ್ತೆ ನಾವು ಇವರನ್ನು ಟರ್ಮಿನೇಟ್ ಮಾಡಬೇಕು ಅಂತ ರೆಸೊಲ್ಯೂಷನ್ ಮಾಡೀವಿ ಅಂತ ಕಮಿಷನರ್ ಆಫೀಸಿಗೆ ಅದು ಎಲ್ಲ ಲೆಟರ್ ಕಳಿಸಿದ್ರು. ಅದು ಅವರು ಅಪ್ರೂವ್ ಮಾಡಬೇಕಲ್ಲ, ಅದಕ್ಕೆ ಅದು ಮಾಡಲಿಲ್ಲ. ಹಾಗಾಗಿ ದಿನಾಲು ಹೋಗುವಾಗ ಪ್ರಿನ್ಸಿಪಲ್ರ ಕಡೆಯಿಂದ ನನಗೆ ಮೆಮೊ ಕೊಡಿಸೋದು, ನಾನು ಮನೆ ಮುಟ್ಟಿರ್ಲಿಕ್ಕಿಲ್ಲ ಮತ್ತೆ ಯಾರನ್ನಾರ ಕಳಿಸಿ ಇನ್ನೊಂದು ಮೆಮೊ ಕಳಿಸೋದು, ದಿವಸಕ್ಕೆ ಒಂದು 7-8 ಮೆಮೊ ಕೊಡೋದು, ಏನಾರ ಆರೋಪ ಹೊರಿಸೋದು, ಹೀಗೆಲ್ಲ ಮಾಡ್ತಿದ್ರು. ಆಮೇಲಿಂದ ನಾನು ನಮ್ಮ ಪ್ರಿನ್ಸಿಪಲ್ರಿಗೆ ಮನೆಗೆ ಹೋಗುವಾಗ ಕೇಳ್ತಿದ್ದೆ, ಪಾಪ ಆ ಪ್ಯೂನ್ಸ್ ಅದರಲ್ಲ ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಿ, ನಮ್ಮ ಮನೆ ತನಕ ಕಳಿಸೋದು, ಇಲ್ಲೇ ಕೊಟ್ಬಿಡ್ರಿ, ಎಷ್ಟು ಕೊಡೋದು ಅವೆಲ್ಲ ಇಲ್ಲೇ ಕೊಟ್ಬಿಡ್ರಿ, ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಮೆಮೊ ಕೊಟ್ರಿ ಅಂದರೆ ಏನದು? ಅಂದರೆ ನೀವು ಇಂಥ ತಪ್ಪು ಮಾಡಿದಿರಿ, 3 ದಿವಸದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು, ಇರಲಿಲ್ಲ ಅಂದರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಕೈಕೋತೀವಿ, ಹೀಗೆಲ್ಲ. ಅದಕ್ಕೆ ನಾವು ಉತ್ತರ ಬರೀಬೇಕು, ಅವಕ್ಕೆಲ್ಲ 3 ದಿವಸದೊಳಗೆ ಉತ್ತರ ಕೊಡೋದು, ಇದನ್ನೆಲ್ಲ ಮಾಡೋದು, ಟಾರ್ಚರ್ ಕೊಡೋದ್ರ ಮೂಲಕ ನನ್ನನ್ನು ಮಣಿಸ್ಬೇಕು ಅಂದ್ರೆ ಅವರು. ಸೊ ಆಗ ನಾ ಹೇಳಿದ್ನಲ್ಲ, ನಾನು ಸ್ವಂತ ಬದುಕಬೇಕು ಅನ್ನುವಾಗ
ನನ್ನ ಜೊತೆಗೆ ನನಗಾಗಲೇ ಹಿರಿಯ ಮಗ ಹುಟ್ಟಿದ್ದ. ನನ್ನ ಇಬ್ಬರು ತಮ್ಮಂದರು ನನ್ನ ಜೊತೆಗೆ ಇದ್ದರು ಓದಲಿಕ್ಕೆ. ನಮ್ಮ ಅಕ್ಕನ ಮಗ ಇದ್ದ. ಅಂದರೆ ನಾವಿಬ್ಬರು, ನಮ್ಮ ಮಗ, ಅವರು 3 ಜನ. ಅಂದರೆ ನಾವು 3 ಜನ, ಅವ್ರು 3 ಜನ, 6 ಜನ. 358 ರೂಪಾಯಿ ನಮಗೆ ಅವಾಗ ಸ್ಯಾಲ್ರಿ. ಯಾವಾಗ 75? 75ರಿಂದ 78ರವರೆಗೆ ಈ ಥರ ಇತ್ತದು. ಮತ್ತು ಅಷ್ಟರೊಳಗೆ ನಾವು ಬದುಕಬೇಕು ಅಂತ ಅನ್ನೋದಾದರೆ, ಅದು ನಾವು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದಾದರೆ ಏನು ಮಾಡೋದು? ಕಷ್ಟ. ಬದುಕಿ ಅಂದರೆ ಸಣ್ಣ ಒಂದು ಬಾಡಿಗೆ ಮನೆಯಲ್ಲೇ ಇದ್ವಿ. ಅದು ಅವರು ಒಂದೇ ಜಾತಿಗೆ ಸೇರಿದಂಥ ಜನ. ಅಲ್ಲಿ ಆ ಕಮ್ಯುನಿಟಿ ಫೀಲಿಂಗು ಕೂಡ ಬಂತು. ನನಗೆ ಮನೆ ಬಿಡ್ರಿ ಅಂತ ಹೇಳಿದರು. ಮನೆ ಆಯಿತು ಬಿಡ್ತೀವಿ ಅಂತ ಹೇಳಿದೆ. ಆದರೆ ನಮಗೆ ಮತ್ತೊಂದು, ನಮ್ಮ ಮಿತಿಯೊಳಗೆ ಕಡಿಮೆ ಬಾಡಿಗೆಯಲ್ಲಿ ಸಿಗೋ ಒಂದು ಮನೆ ಹುಡುಕಿ ಬಿಟ್ಟರಾಯ್ತು ಅಂತ. ಇಲ್ಲ, ಇವತ್ತೇ ಬಿಡಬೇಕು, ನಾಳೆ ಬಿಡಬೇಕು ಅಂತ ಅವರು ಒತ್ತಾಯ ಮಾಡಕತ್ತಿದ್ರು. ಶ್ರಾವಣ ಮಾಸ, ಮೇಲೆ ಮಳೆ ಅಂಥದ್ರೊಳಗೆ ಅವರು ಒಂದು ರೂಮ್ ಮುಂದೆ ಅದು ಜಂಕ್ ಶೀಟ್ ಹಾಕಿದ್ದಿತ್ತು. ರಾತ್ರೋರಾತ್ರಿ ಅವನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅವರು. ನನಗೆ ಚಳಿ ಜ್ವರ ಬಂದಿತ್ತು. ನನ್ನ ಹೆಂಡ್ತಿ ಅಳಕ್ಕೆ ಶುರು ಮಾಡಿದ್ಲು. ಏನು ಮಾಡೋದ್ರಿ ಅಂತ. ಏನಾರು ಮಾಡಿದ್ರೆ ಬಿಡು ಅಂತ ನಾನು ಆಕೆಗೆ ಸಮಾಧಾನ ಮಾಡಿ, ಮತ್ತು ಇನ್ನೊಂದು ಬ್ಯಾಕ್ಗ್ರೌಂಡ್ ಹೇಳಬೇಕಲ್ಲ. ನನ್ನ ಹೆಂಡತಿ ತವ್ರ ಮನೆಯವರೆಗೆ 350 ಎಕರೆ ಆಸ್ತಿ. ನೀವು 3ರಷ್ಟು. ಆದರೂ ನಾನು ಒಪ್ಕೊಂಡಂಥ ಬಡತನವನ್ನು ಆಕೆನೂ ಒಪ್ಕೊಂಡು ನನ್ನ ಜೊತೆಗೆ ಬದುಕು ಮಾಡಿದ್ಲು. ಅಷ್ಟೊತ್ತಿಗೆ ನಾವು ಸ್ವಲ್ಪ ಇವ್ರ ಕಡೆಯಿಂದ ಒಂದಿಷ್ಟು ಸಹಾಯ ತಗೊಂಡು ಒಂದು ಸೈಟ್ ತೊಗೊಂಡಿದ್ವಿ ಅಲ್ಲಿ ಬನಹಟ್ಟಿ ಒಳಗೆ. ಇವರು ಕಿತ್ಕೊಂಡು ಹೋದ್ಮೇಲೆ ಮಾರನೇ ದಿವಸನೇ ಮತ್ತೊಂದು ಎಲ್ಲೋ ಆ ಸೈಟಿಗೆ ಹತ್ತಿರದಲ್ಲೇ ಒಂದು ಸಣ್ಣ ಮನೆ, ಅದು ಎಂಥದ್ದೇ ಇರಲಿ, ಕತ್ತಲೆ ಇತ್ತು, ಎಲ್ಲ ಇತ್ತು. ಅಲ್ಲಿ ಆ ಮನೆಗೆ ಶಿಫ್ಟ್ ಮಾಡಿ, ಮೊದಲು ನಾನು ಮಾಡಿದ ಕೆಲಸ ಏನು ಅಂದರೆ, ಇವ್ರ ತಮ್ಮ, ನನ್ನ ಹೆಂಡತಿ ತಮ್ಮ, ನಿಮ್ಮ ಬಾಮೈದ ಅವ ಅಲ್ಲಿಗೆ ಬಂದಾಗ ಒಂದು 3,500 ರೂಪಾಯಿ ಈರುಳ್ಳಿ ಮಾರಿದ್ದು ಪಟ್ಟಿ ಇತ್ತು. ಅವನ ಹತ್ರ ಹಣ ತೊಗೊಂಡು ಬಂದಿದ್ದ. ಈಕಿ ಸ್ವಲ್ಪ ದುಃಖ ಮಾಡಿಕೊಂಡು ಹಿಂಗಾಯಿತು ಅಂತ ಹೇಳಿದ ಕೂಡಲೇ ಆ 3,500 ರೂಪಾಯಿ ಕೊಟ್ಟು ಹೋದ. ಆ 3,500 ರೂಪಾಯಿದಲ್ಲಿ ನಾನು ಮೊದಲು ಮಾಡಿದ್ದೇನು ಅಂತಂದರೆ, ಒಂದು ಗುದ್ದಲಿ, ಒಂದು ಸಲಿಕಿ, ಒಂದಿಷ್ಟು ಬುಟ್ಟಿ ಖರೀದಿ ಮಾಡಿ ನಸಿಕ್ನೊಳಗೆ 4 ಗಂಟೆಗೆ ಎದ್ದು ನಮ್ಮ ಸೈಟ್ನಲ್ಲಿ ಹೋಗಿ ನಾನೇ ಥರ ತೆಗೆದು ಮನೆ ಕಟ್ಕೊಳ್ಳಿಕ್ಕೆ ಏನು ಮಾಡೋದು ಅಂತ ನಾನೇ ಥರ ತೆಗೆದು ಇದು ಮಾಡ್ತಿದ್ದೆ. ಜನ ಎಲ್ಲ ನೋಡಿದವ್ರು ನಗ್ತಿದ್ರು, ಇಂಥ ಮನೆ ಕಟ್ತಾನ ಅಂತ. ಇರಲಿ ಅಂತಂದು ಅವ್ರು ಏನು ಅಂದರೂ ಕೇಳಲಿಲ್ಲ. ನಾನೇ ಲೈನ್ ಔಟ್ ಮಾಡಿ ಥರ ತೆಗೆದು ಇದನ್ನೆಲ್ಲ ಮಾಡಿ 7:15 ಕಾಲೇಜಿಗೆ ಹೋಗಬೇಕು. 12:15 ಬರ್ತಿದ್ದೆ. ಒಬ್ಬ ಗೌಂಡಿ ಬರ್ತಿದ್ದ. ನಾನು ಬರೋವರೆಗೂ ನೀನು ಏನೇನು ಮಾಡ್ಕೊಳಪ್ಪ ಒಂದಿಷ್ಟು, ಆಮೇಲೆ ನಾನು ಬರ್ತೀನಿ ಅಂತಂದು 12:15 ನಾನು ಬಂದ ಮೇಲೆ ನಾನು ಅವನ ಕೈಯಾಗ ಕೆಲಸ ಮಾಡೋದು, ಅವ ಮನೆ ಕಟ್ಟೋದು. ಹಿಂಗೆ 1985ನೇ ಇಸ್ವಿ ಒಳಗೆ ನಾನು ಮತ್ತು ನನ್ನ ಹೆಂಡತಿ ಇಟ್ಟಂಗಿ ಅದು ಕೊಡೋದು, ಇದನ್ನು ಮಾಡೋದು ಎಲ್ಲ ನಾವೇ ಮಾಡಿ ಒಂದು ಮನೆ ಕಟ್ಟಿದ್ವಿ. 350 ಎಕರೆ ಜಮೀನು ಮಾಲೀಕರು. ಯಾಕೆ ಜನನೇ ತೊಗೊಂಡಿದ್ದಾರೆ ನೀವು? ಎಲ್ಲಿ ನಮ್ಮ ಹತ್ರ ಹಣ? ಮಿತಿ ಕಾಲೇಜ್ ಮೇಷ್ಟ್ರು ನೀವು. ಹೌದು, ನಮ್ಮ ಮಿತಿಯೊಳಗೇ ನಾವು ಇರಬೇಕಲ್ಲ. ಹಾಗೆ ಆ ಥರ ತೆಗೆದದ್ದು ಇದು ಆಗಿದ್ದು ಏನು ಅವ್ರ ಕೈ ಕೆಲಸ ಮಾಡಿ ಇಷ್ಟೆತ್ರ ಗಾಡಿ ಆದ ನಂತರ ನೆರಳು ಬೀಳ್ತಿತ್ತಲ್ಲ, ನಾನು ನನ್ನ ಹೆಂಡತಿ ಬಂದು ಅಲ್ಲಿ ಕೂಡ್ತಿದ್ವಿ. ಇನ್ನು ನಮ್ಮನ್ನು ಯಾರಾದರೂ ಬಿಡಿಸಿದ್ರು ಮೇಲೆ ಒಂದು ಏನಾರ ಶೀಟ್ ಹಾಕ್ಕೊಂಡು ನಾವು ಇರ್ಬೋದಲ್ಲ. ಅಂದರೆ ಆ ಥರದ ಕನಸು ಕಂಡು ಒಂದು ಮನೆ 1985ನೇ ಇಸ್ವಿಯಲ್ಲಿ ಕಟ್ಟಿ ನಮ್ಮ ಮನೆಗೆ ವಾತ್ಸಲ್ಯ ಅಂತ ಹೆಸರಿಟ್ಟಿವಿ. ಬನಹಟ್ಟಿ ಮನೆಗೆ ಹೀಗಿದೆ ಇದೆ. ಅದೇ 15,000 ಪುಸ್ತಕ ಇಟ್ಟಿದ್ದೀನಲ್ಲ. ಅದೇ 15,000. ಮತ್ತು ಆ ಮನೆ ಗೃಹ ಪ್ರವೇಶಕ್ಕೆ ನಾವು ಯಾವ ಪೂಜೆ ಹವನ ಏನೂ ಮಾಡಿಲ್ಲ. ಯಾಕೆ? ಇಲ್ಲ, ನನಗೆ ಅದರೊಳಗೆ ನಂಬಿಕೆ ಇಲ್ಲ. ಅದೇನೋ ಮಾಡಬೇಕು, ಒಳಗಡೆ ಅದೆಲ್ಲ ಅದೇ. ಅದಕ್ಕಿಂತ ನಾನೇನು ಮಾಡಿದೆ ಅಂದರೆ, ಸಿದ್ದೇಶ್ವರ ಸ್ವಾಮಿಗಳು, ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳನ್ನು ಕರೆಸಿ ಅವತ್ತು ನನ್ನ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಒಂದು ಕವಿಗೋಷ್ಠಿ ಮಾಡಿ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದೆ. ಅದೇನೋ ಅಶುಭ, ಅದೇನೋ ಮನೆ ಶಾಂತಿಕಾರಿ ಅಂತೆಲ್ಲ ಕರೀತಾರೆ. ನಮಗೆ ಅದೇ ಮೊದಲೇ ಅಶುಭ ಇತ್ತು, ಆ ನಂತರ ಎಲ್ಲ ಶುಭ. ಯಾರನ್ನ ಕರಿಬೇಕು, ಅದೇ ಇಲ್ಲಿವರೆಗೂ ನಾನು ಯಾವಾಗಲೂ ಮಾಡಿಲ್ಲ. ಅವತ್ತು ನಮ್ಮ ಗೃಹ ಪ್ರವೇಶ ಆದ ನಂತರ ಮತ್ತೆ ನನಗೆ ಅಂದರೆ ಈ ಮನೆ ಕಟ್ಟೋ ಹಂತದಲ್ಲಿ
ನನ್ನ ಸ್ನೇಹಿತರು ಕೆಲವರು ಬಂದು ನೋಡ್ತಿದ್ರು ನಾನು ಕೆಲಸ ಮಾಡೋದನ್ನೆಲ್ಲ ನೋಡಿ, ಏನಪ್ಪ ನಿನ್ನ ಪರಿಸ್ಥಿತಿ ಇದು, ಹಿಂಗ್ಯಾಕೋ ಅಂದರು. ಹೆಂಗ್ಯಾಕಂದರೆ ನನಗೆ ಅದರೊಳಗೆ ತೃಪ್ತಿ ಅದ, ನಾನು ಮಾಡ್ತೀನಿ ಅಂತ ಅಷ್ಟು ಹೇಳಿದೆ. ಅವ್ರು ನನ್ನ ಅಡಚಣೆ ತೊಂದರೆ ಎಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅವರೇ ಮತ್ತೆ ಒಂದಿಷ್ಟು ಹಣ ಕೊಟ್ಟು ಎಲ್ಲರೂ ಸಹಾಯ ಮಾಡಿದರು. ಮಾಡಿ ಒಂದು ಆಶ್ರಯ ನಮಗೆ ಆಯಿತು. ಆ ಹಂತದೊಳಗೂ ನಮ್ಮ ಆಡಳಿತ ಮಂಡಳಿಯವರಿಗೆ ನನ್ನ ಮೇಲಿನ ದ್ವೇಷ ಹೋಗಿರಲಿಲ್ಲ. ಮತ್ತೆ ಏನಾದರೂ ಒಟ್ಟಿಗೆ ಇದನ್ನು ಮಾಡೋದು ಕಿರುಕುಳ ಈ ಥರ ಇರ್ತಿತ್ತು. ಕೊನೆಗೆ ನಮ್ಮ ಕಾಲೇಜ್ ಕಮಿಟಿ ಚೇರ್ಮನ್ರು ಅವ ಕಟ್ಟಿದ ಆ ಮನೆ ಮಾರಿಕೊಂಡು ಊರು ಬಿಟ್ಟು ಹೋಗೋ ಹಂಗೆ ಮಾಡಲಿಲ್ಲ ಅಂದ್ರೆ ನಾನು ಭಿಕ್ಷಾ ಬೇಡ್ತೀನಿ ಅಂತ ಒಂದು ಸಭೆಯೊಳಗೆ ಸ್ವೇರ್ ಮಾಡಿದ. ಅದೇ ಸಭೆಯೊಳಗೆ ನಾನು ಹೇಳಿದೆ, ಮಾರಿಸೋದಾತಂದ್ರೆ ಅದ್ರ ಮೇಲೆ ಮತ್ತೊಂದು ಕಟ್ತೀನಿ ನಾ, ಅದನ್ನು ಮಾರಿಸಂತ ಹೇಳ್ರಿ ಅಂತ. ಸವಾಲಿಗೆ ಮರು ಸವಾಲು. ಹಾಗಾಗಿ ಆ ಮನೆ ಮೇಲೆ ಮತ್ತೆ ಮನೆ ಕಟ್ಲಿಕ್ಕೆ ಶುರು ಮಾಡುವಾಗ ನನಗೊಂದು ಒಂದು ಧೈರ್ಯ ಇತ್ತು. ಏನು ಅಂದರೆ ಅಷ್ಟೊತ್ತಿಗಾಗಲೇ ನನ್ನ 2 ಗಂಡು ಮಕ್ಕಳು, ನನ್ನ ಮಗಳು ಸುಮಾರು 7-8 ವರ್ಷದವರು, ನನ್ನ ಹಿರಿಯ ಮಗ 10 ವರ್ಷದವ, ಆಮೇಲೆ ಸಣ್ಣ ಮಗ 7 ವರ್ಷದವ, ಮಗಳು 4-5 ವರ್ಷ. ಅವರೂ ಸಹಿತ ನನಗೆ ಜೊತೆಗೆ ಸಹಾಯ ಮಾಡಿ ಮೇಲೆ 2 ರೂಮು ನಾವು ಕಟ್ಟಬೇಕಾದ್ರೆ ಆಗಿನ ಕಾಲಕ್ಕೆ ನಾವು ಕೂಲಿ ಅಂತ ಬೇರೆಯವರಿಗೆ ಕೊಟ್ಟದ್ದು 360 ರೂಪಾಯಿ, ಉಳಿದದ್ದೆಲ್ಲ ನಾವೇ ಮಾಡಿದ್ದೀವಿ. ಗಂಡ ಹೆಂಡತಿ 3 ಮಕ್ಕಳು, 5 ಜನ ಕೂಲಿಯವರು. ಸೊ ಇದು ನನಗೆ ಬದುಕಿನಲ್ಲಿ ಎಂಥ ಒಂದು ಛಲ ಮತ್ತು ಸ್ವಾಭಿಮಾನ ಕೊಟ್ಟಿತು ಅಂದರೆ ಇನ್ನು ಯಾವುದಕ್ಕೂ ನಾನು ಯಾರಿಗೂ ಹೆದರಬೇಕಾಗಿಲ್ಲ ಅಂದು ಇದನ್ನೆಲ್ಲ ಮಾಡಿ ನನ್ನ ವೇತನದೊಳಗೆ ಅವರು ಏನೇನೋ ಆರೋಪ ಮಾಡಿ ಡಿಡಕ್ಷನ್ಸ್ ಮಾಡ್ತಿದ್ರು. ಅದನ್ನು ಸರ್ಕಾರದವರು ಒಪ್ಕೊಳ್ತಿದ್ರು. ಇವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಿದ್ರು ಅವರು, ಅವ್ರಿಗೆ ಅವ್ರ ವೇತನ ಕಡಿತ ಮಾಡಿದ್ದನ್ನು ಅವ್ರಿಗೆ ನೀವು ಕೊಡ್ರಿ ಅಂತ. ಆದರೂ ಅವರು ಕೊಡಲಿಲ್ಲ. ಹಾಗಾಗಿ ನಮ್ಮ ಪ್ರಾಚಾರ್ಯರ ವೇತನ ತಡೆ ಹಿಡಿದ್ರು ಅವರು, ಸರ್ಕಾರ. ಸೊ ಇವರು ಡ್ಯೂಸ್ ಕ್ಲಿಯರ್ ಮಾಡಿ, ಡ್ಯೂಸ್ ಕ್ಲಿಯರ್ ಮಾಡಿ ಅಂತ ಪ್ರಿನ್ಸಿಪಲ್ ಸ್ಯಾಲ್ರಿನ ವಿತ್ಹೋಲ್ಡ್ ಮಾಡಿದರು. ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದು 10 ವರ್ಷ ಅವ್ರ ಜೊತೆಗೆ ಹೋರಾಟ ಮಾಡಿ, ಕಾನೂನು ಹೋರಾಟ, ಬಡ್ಡಿ ಸಹಿತ ನನ್ನ ಅರಿಯರ್ಸ್ ನಾನು ತೊಗೊಂಡೆ. ಇದೆಲ್ಲ ಯಾತಕ್ಕೆ ಅಂದರೆ ಒಂದು ಕ್ಷಮೆ ಕೇಳುವಂತ ಅವ್ರು ಹೇಳಿದರೆ, ಯಾಕೆ ಬೇಕಾಗಿತ್ತು ಇದೆಲ್ಲ ನಿಮಗೆ ಅಂತ ನನಗೆ ನನ್ನ ಹಿತೈಷಿಗಳು ಕೇಳೋರು. ಕ್ಷಮೆ ಒಂದು ಸರಿ ತಪ್ಪಾಯ್ತು ಅಂತ ಕೇಳಿದ್ರೆ ಏನಾಕಿತ್ತು, ಇಷ್ಟು ಯಾಕೆ ನೀವು ಅಂದರು. ಅದಕ್ಕೆ ನಾನು ಹೇಳಿದೆ, ಅರೆ ಸತ್ತ ಮೇಲೆ ಹಣ ತೊಗೊಂಡೇನು ಮಾಡೋದು ಅಂದರೆ ನನ್ನ ಸ್ವಾಭಿಮಾನದ ಸಾವೇ ನನ್ನ ಸಾವು. ಸ್ವಾಭಿಮಾನ ಸತ್ರ ಬದುಕಿದ್ದು ಸತ್ತಂಗೆ. ಅ ಟೀಚರ್ ವಿದೌಟ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಜಸ್ಟ್ ಎ ಬ್ರೋಷರ್. ನನ್ನ ನಿಲುವು ಅದು. ಎ ಟೀಚರ್ ವಿತೌಟ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಜಸ್ಟ್ ಎ ಬ್ರೋಷರ್. ಒಂದು ಕರಪತ್ರ ಇದ್ದಾಗೆ, ಆತ್ಮಗೌರವ ಇಲ್ಲದೆ ಬರೀ ಒಂದು ಮುದ್ರಿತ ಕಾಗದ ಅವನು. ಹೌದು, ಆ ಕರಪತ್ರನೂ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತಲ್ಲ, ಅವನು ಹಾಗೆ. ಅದಕ್ಕೆ ಶಿಕ್ಷಕನಾದವನಿಗೆ ಮೊದಲು ಬೇಕಾಗಿರೋದು ಸ್ವಾಭಿಮಾನ. ನನಗೇನಾಗಿದೆ ಈಗ, ಅವ್ರು ಏನು ಮಾಡಿದರು ನನಗೆ, ಬಟ್ ಆ ಮಾನಸಿಕ ಹಿಂಸೆ, ನೋವು, ಒದ್ದಾಟ ನಾನು ಅದನ್ನು ಮಾಡ್ಕೋತಿದ್ದಿಲ್ಲ. ಭೌತಿಕ ವಿವರಗಳು ಇವು ಎಲ್ಲ. ಆದರೂ ನಿಮಗೆ ನಾನು ಹೇಳಬೇಕು, ನಾನು ಆ ಮನೆ ಕಟ್ಟುವಾಗ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ, ಅವರೆಲ್ಲ ನನಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಅಂದ್ರೂ ನನ್ನ ತೂಕ 12 ಕಿಲೋ ಹೆಚ್ಚಾಗಿತ್ತು. ಕೊರಗಿ ಕಿನ್ನರಾಗಿ ಇಲ್ಲ, ನಾನು ಅದನ್ನು ಹಚ್ಕೋತಿದ್ದೆ ಇಲ್ಲ. ಐ ಯೂಸ್ ಟು ಫಾರ್ಗೆಟ್ ಎವ್ರಿಥಿಂಗ್ ದ ಸೇಮ್ ಮೂಮೆಂಟ್. ಏನು ಮೆಮೊ ಬರ್ತಿತ್ತು ಅದನ್ನು ಆಗಲೇ ನೋಡಿ ಅದಕ್ಕೆ ಆಗಲೇ ಉತ್ತರ ಬರೆದು ಅದನ್ನ ಕೊಟ್ಟು ಅದನ್ನ ಅಲ್ಲೇ ಮರ್ತು ಬಿಡ್ತಿದ್ದೆ. ನಾನು ಪಾಠ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾಸಿಗೆ ಪಾಠ ಮಾಡುವಾಗ 4 ತಾಸು ನಾನು ಓದ್ತಿದ್ದೆ. ಇದನ್ನೆಲ್ಲ ತಲೆಗಿಟ್ಕೊಂಡ್ರೆ ಅದನ್ನ ಹೆಂಗೆ ಮಾಡ್ಲಿಕ್ಕಾಗ್ತದೆ. ಆ ಕ್ಷಣಕ್ಕೆ ಅದನ್ನು ಮರ್ತು ಬಿಡ್ತಿದ್ದೆ ನಾನು. ನನಗೆ ಈ ಹಂತದಲ್ಲಿ ನನ್ನ ಹೆಂಡ್ತಿನ ನಾನು ಯಾಕೆ ನೆನೆಸ್ಬೇಕು ಅಂದರೆ, ಇಷ್ಟೆಲ್ಲ ಆದಾಗಲೂ ಆಕಿ ನನಗೊಂದು ಮಾತು ಹೇಳಿದ್ಲು, ಅವ್ರು ಏನು ಬೇಕಾದ್ ಮಾಡಲಿ, ನೀವು ಕ್ಷಮ ಕೇಳಬೇಡ್ರಿ. ಯಾಕೆ ಇಷ್ಟೆಲ್ಲ ಒದ್ದಾಡ್ತೀವಿ, ಹೋಗಿ ಸಾರಿ ಕೇಳೋದು ಕೇಳಿ. ಇಲ್ಲ, ನೀವು ಕ್ಷಮ ಕೇಳಬೇಡ್ರಿ, ಬಂದದ್ದು ಬರಲಿ ಅಂತ ನನಗೆ ಧೈರ್ಯ ಕೊಟ್ಟಿದ್ದರಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಬನಹಟ್ಟಿ ಒಂದು ನೇಕಾರ ಊರು. ಸಾಮಾನ್ಯವಾಗಿ 70% ಬಡವರು, 30% 20% ಮಧ್ಯಮ ವರ್ಗದವರು, ಒಂದು 5% ಮಾತ್ರ ಶ್ರೀಮಂತರು.
ಅಂಥ ಒಂದು ಊರೊಳಗೆ ನಾನು ಸಾಂಸ್ಕೃತಿಕವಾಗಿ ಬದುಕಿರ್ಬೇಕಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂದು ನಮ್ಮ ಮನೆ ಗೃಹ ಪ್ರವೇಶದ ದಿವಸ ಏನು ಆ ಸಿದ್ದೇಶ್ವರ ಸ್ವಾಮಿಗಳನ್ನು ಕರೆಸಿ ಇದನ್ನು ಮಾಡಿದ್ದು, ಅದರ ನಂತರ ಪ್ರತಿ ತಿಂಗಳು ಒಂದೊಂದು ಸಾಹಿತ್ಯ ಕಾರ್ಯಕ್ರಮವನ್ನು ನಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಮನೆಯಲ್ಲಿ, ನಮ್ಮ ಮನೆಯ ಸಭಾಂಗಣ, ವಾತ್ಸಲ್ಯ ಮನೆ ಹೆಸರು ಇಟ್ಕೊಂಡಿದ್ನಲ್ಲ, ವಾತ್ಸಲ್ಯ ವಿಚಾರ ವೇದಿಕೆ ಅಂತ ಒಂದು ವೇದಿಕೆ ಸ್ಥಾಪನೆ ಮಾಡಿ ಪ್ರತಿ ತಿಂಗಳು ಒಬ್ಬೊಬ್ಬರನ್ನ ಅತಿಥಿಗಳನ್ನು ಕರೆಸಿ ಒಂದೊಂದು ಉಪನ್ಯಾಸ, ಆಮೇಲೆ ಸಂವಾದ ಇದೆಲ್ಲ ಮಾಡ್ತಿದ್ವಿ. ಸುದೈವಕ್ಕೆ ಆಗ ಈ ಟಿ ವಿ, ಈ ಮೊಬೈಲ್ಗಳು ಇವೆಲ್ಲ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಬನಹಟ್ಟಿಯ ಸುತ್ತಮುತ್ತ ಜಮಖಂಡಿ, ಮುಧೋಳ, ಮಹಾಲಿಂಗಪುರ, ಸಮೀರ್ವಾಡಿ, ಗೋಕಾಕ್, ಮೂಡಲ್ಗಿ, ರಾಯಬಾಗ ಇವೆಲ್ಲ ಕಡೆಯಿಂದ ಒಂದು 70 ರಿಂದ 80 ಜನ ಬರ್ತಾ ಬರ್ತಾ ಒಂದು 100 ಜನರವರೆಗೂ ಬರ್ತಿದ್ರು ಸಾಹಿತ್ಯ ಕಾರ್ಯಕ್ರಮಕ್ಕೆ. ಆರಂಭದೊಳಗೆ ಏನು ಮಾಡ್ತಿದ್ವಿ, ಇಷ್ಟು ಉಪಹಾರ ಮಾಡಿ ಇದು ಮಾಡಿ ಕಳಿಸ್ತಿದ್ವಿ. ರಾತ್ರಿ 8-8:30ವರೆಗೂ ಕಾರ್ಯಕ್ರಮ ನಡೆಯೋದು. ಅಲ್ಲಿಂದ ಅವರು ತಮ್ಮ ಊರಿಗೆ ಹೋಗಬೇಕಾದ್ರೆ ನನ್ನ ಹೆಂಡ್ತಿ ಒಂದು ದಿವಸ ಹೇಳಿದ್ದು, ಇಷ್ಟು ಲೇಟಾಗಿ ಅವ್ರು ಹೋಗುವಾಗ ಒಂದು ಉಪಹಾರ ಕೊಟ್ಟರೆ ಏನಾಗ್ತದೆ, ಮುಂದಿನ ತಿಂಗಳಿಂದ ನಾನು ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡೇ ಹೋಗಲಿ. ಸೊ ಅಷ್ಟು ಮಂದಿಗೆ ನಾವು ಆಳು ಹಚ್ಚಲಿಕ್ಕೆ ನಮಗೆ ಸಾಧ್ಯ ಇರಲಿಲ್ಲ, ಅಥವಾ ಹೋಟೆಲ್ ಬುಕ್ ಆಗಲ್ಲ. ನನ್ನ ಹೆಂಡತಿ ಒಬ್ಬಾಕಿನೇ ಅಷ್ಟೆಲ್ಲ ಜನರಿಗೆ ಅಡುಗೆ ಮಾಡಿ ಇದನ್ನು ನಡೆಸ್ಕೊಂಡು ಬಂದ್ವಿ. ಸೊ ನನಗೆ ಬರುವಂಥ ಜ್ಞಾನ ಅವರೆಲ್ಲರಿಂದ ಬಂದದ್ದು. ಅಲ್ಲಿಂದ ಏನು ಬರ್ತಿದ್ರು ಅವರೆಲ್ಲರಿಂದ ನನಗೆ ಈ ಜ್ಞಾನ ಬಂತು. ಮತ್ತು ಅದ್ಭುತವಾದಂಥದ್ದು, ಒಳ್ಳೆಯದು ಎಲ್ಲೆಲ್ಲಿಂದ ಸಿಗ್ತದೆ ಅಲ್ಲಿಂದ ನಾವು ತೊಗೊಂಡು ಬರಬೇಕಾಗ್ತದೆ, ಯಾವುದೂ ರೆಡಿಮೇಡ್ ಆಗಿರೋಲ್ಲ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಬೆಂಗಳೂರು, ಮೈಸೂರು, ಕೆಲವು ಸಾರಿ ಮಂಡ್ಯ, ಮಂಗಳೂರು ಈ ಕಡೆಯಿಂದನೂ ಕೆಲವರು ಅತಿಥಿಗಳು ಆ ಭಾಗದಲ್ಲಿ ಬಂದರೆ ಅವರನ್ನು ಕರೆಸ್ತಿದ್ವಿ. ಮುಂದೆ ನನಗೆ ನಾಟಕದಲ್ಲಿ ಆಸಕ್ತಿ ಇತ್ತು. ನಾನು ಮೊದಲು ಬರೆದ ನಾಟಕ ಕೊನೆಯ ನಮಸ್ಕಾರ. ಕೊನೆಯ ನಮಸ್ಕಾರ ಅದು ರಾಜ್ಯ ಮಟ್ಟದಲ್ಲಿ ಎಲ್ಲ ಬಹುಮಾನ ಬಂತು. ಆಮೇಲೆ ಬೆಂಗಳೂರು, ಮೈಸೂರು, ದುಬೈಗಳಲ್ಲೆಲ್ಲ ಪ್ರಯೋಗ ಆಯಿತು. ಈ ನಾಟಕ ಬರೆಯೋದು, ನಾಟಕದಲ್ಲಿ ಅಭಿನಯಿಸೋದು, ನಾಟಕ ನಿರ್ದೇಶನ ಮಾಡೋದು ಇದನ್ನೆಲ್ಲ ನನಗೆ ಹುಚ್ಚಿತ್ತಲ್ಲ. ಅದಕ್ಕೆ ಬೆಂಗಳೂರಿನಲ್ಲಿ ಒಂದು ಯಾವುದಾದ್ರೂ ಹೊಸ ನಾಟಕದ ಪ್ರೀಮಿಯರ್ ಶೋ ಆಗ್ತದೆ ಅಂತ ಗೊತ್ತಾದರೆ ಆ ಕಾಲಕ್ಕೆ ಬನಹಟ್ಟಿಯಿಂದ ನಾನು ಬೆಂಗಳೂರಿಗೆ ಬಂದು ಪ್ರೀಮಿಯರ್ ಶೋ ನೋಡಿ ಹೋಗ್ತಿದ್ದೆ ಸಾಲ ಮಾಡಿ. ಅಲ್ಲಿ ಬಸ್ ಹತ್ತದ್ದು? ಬಸ್ಸಿಗೆ ಈ ಬೆಂಗಳೂರಿಗೆ ಬಂದು ಆ ಪ್ರೀಮಿಯರ್ ಶೋ ನೋಡ್ಕೊಂಡು ಹೋಗ್ತಿದ್ದೆ. ಸಮುದಾಯದವ್ರ ನಾಟಕಗಳನ್ನು ಕರೆಸಿ ಆಡಿಸಿದ್ದೆ. ಆಮೇಲೆ ಬೇರೆ ಬೇರೆ ತಂಡಗಳ ನಾಟಕಗಳು ನಮ್ಮಲ್ಲೆಲ್ಲ ಬನಹಟ್ಟಿಗೆ ಕರೆಸಿ ಆಡಿಸುವಂಥದ್ದು. ಆಗ ನಾವೇ ಒಂದು ನಾಟಕ ತಂಡ ಕಟ್ಕೊಂಡಿವಿ, ಸುರುಚಿ ಹವ್ಯಾಸಿ ಕಲಾಕೂಟ ಅಂತ. ನಮ್ಮ ನಾಟಕಗಳನ್ನು, ಬೇರೆಯವ್ರ ನಾಟಕಗಳನ್ನು ಅಲ್ಲಿ ಆಡಿಸುವಂಥದ್ದು. ಹೀಗೆಲ್ಲ ಮಾಡ್ತಾ 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 ನಾಟಕದಲ್ಲಿ ನನಗೆ ಆಸಕ್ತಿ ಬೆಳೀತು. 1985ನೇ ಇಸ್ವಿಯವರೆಗೆ ರಂಗನಾಟಕಗಳನ್ನು ಬರೆದು ಆಡ್ತಿದ್ದೆ. ಮತ್ತು 1972ನೇ ಇಸ್ವಿಯಲ್ಲಿ ನಾನು MA ವಿದ್ಯಾರ್ಥಿ ಆಗಿದ್ದಾಗನೇ ಡ್ರಾಮಾ ಸೆಕ್ಷನ್ದು ಅಪ್ರೂವ್ಡ್ ಆರ್ಟಿಸ್ಟ್ ಅಂತ ಆಕಾಶವಾಣಿ ಧಾರವಾಡದಿಂದ ನಂದು ಸೆಲೆಕ್ಷನ್ ಆಯಿತು. ನಾನು ಬೇರೆ ಬೇರೆಯವರ ನಾಟಕಗಳಲ್ಲಿ ಅಭಿನಯಿಸ್ಲಿಕ್ಕೆ ಹೋಗ್ತಿದ್ನಲ್ಲ, ಆವಾಗ ಅದು ಯಾಕೋ ನನಗೆ ಅವು ತೃಪ್ತಿ ಕೊಡ್ತಿರ್ಲಿಲ್ಲ. ಯಮುನಾ ಮೂರ್ತಿ ನೀವು ಹೆಸರು ಕೇಳಿದ್ರಿ? ಆಕಾಶವಾಣಿ ಭಾಳ ದೊಡ್ಡ ಹೆಸರು, ಭಾಳ ದೊಡ್ಡ. ಅವರು ಅಲ್ಲಿ ಪ್ರೊಡ್ಯೂಸರ್ ಆಗಿದ್ರು ಅವಾಗ ಧಾರವಾಡ ಆಕಾಶವಾಣಿಯಲ್ಲಿ. ಅವರು ನಿರ್ದೇಶನ ಮಾಡುವಂಥ ನಾಟಕದೊಳಗೆ ನಾನು ಭಾಗವಹಿಸುವಾಗ ಒಂದು ಸಾರಿ ಅಂದೆ, ಏನು ಮೇಡಮ್ ಈ ನಾಟಕಗಳು, ನನ್ನ ಒಳಗಿನ ಕಲಾವಿದನನ್ನು ದುಡಿಸ್ಕೊಳ್ಳುವಂಥ ಪಾತ್ರನೇ ಒಂದು ನನಗೆ ಸಿಗ್ತಾ ಇಲ್ಲಲ್ಲ ಅಂದೆ ನಾನು. ಹೌದು, ಅದು ನಮಗೂ ಅನ್ನಿಸ್ತದೆ, ನೀವೇ ಯಾಕೆ ಬರೀಬಾರ್ದು ನಾಟಕ ಅಂತ ಅವ್ರು ನನಗೆ ಚಾಲೆಂಜ್ ಮಾಡಿದರು. ನಾನು ನಾಟಕ ಆಕಾಶವಾಣಿಗೆ ನಾನು ಬರದೇ ಇಲ್ಲಲ್ಲ, ಬರೀ ಇನ್ಮೇಲೆ ಬರಿಬೋದಲ್ಲ, ಬರೀರಿ ಅಂದರು. ಈ ಕೊನೆ ನಮಸ್ಕಾರ ನಾಟಕ ನಾನು ಬರೆದದ್ದು 1973ರಲ್ಲಿ. ಆ ನಂತರ ನಾನು ಆ ನಡುವೆ ಗ್ಯಾಪ್ ಇತ್ತು, ಹೆಚ್ಚು ನಾಟಕ ಬರೆದಿರಲಿಲ್ಲ, 1-2 ನಾಟಕ ಬರೆದಿರ್ಬೋದು. 85ರಲ್ಲಿ ಅವ್ರು ನನಗೆ ಹೇಳಿದ ಮೇಲೆ ನಾನು ಎಲ್ಲಿ ಹೋದನೋ ಕಂದ ಎಲ್ಲಿ ಹೋದನೋ ಅಂತ ಒಂದು ನಾಟಕ ಬರೆದು ಕಳಿಸ್ಕೊಟ್ಟೆ ಆಕಾಶವಾಣಿಗೆ. ಆ ನಾಟಕ ಬ್ರಾಡ್ಕಾಸ್ಟ್ ಆಯಿತು. ಅದು ಬ್ರಾಡ್ಕಾಸ್ಟ್ ಆದಮೇಲೆ ಆಕಾಶವಾಣಿಗೆ ಆ ನಾಟಕವನ್ನು ಮೆಚ್ಚಿಕೊಂಡು 500 ಪತ್ರ ಬಂದು, ನನಗೆ ವೈಯಕ್ತಿಕವಾಗಿ 100 ಪತ್ರ. ದಿನಾಲು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪೋಸ್ಟ್ಮನ್ ಮನೆಗೆ ಬರ್ತಿದ್ದ. 5-10 ಪತ್ರ ಬರೋವು. ಈ ಓಣಿಗೆ ನಿಮ್ಮ ಸಲುವಾಗಿ ಬರಬೇಕಾಗಿದ್ರಿ ನಾನು ಅಂತಿದ್ದವ ಪೋಸ್ಟ್ಮನ್. ಅಂದ್ರೆ ಅಷ್ಟು ಆ ನಾಟಕಕ್ಕೆ ಸಿಕ್ಕಂಥ ಯಶಸ್ಸು ಏನಾಯ್ತಲ್ಲ, ಅದು
ನನಗೆ ಬೂಸ್ಟರ್ ಅದು. ಸೊ ಆ ನಂತರ ನಾನು ನಾಟಕ ಆಕಾಶವಾಣಿಗೆ ಬರೆಯೋಕ್ಕೆ ಶುರು ಮಾಡಿದೆ. ನಾನು ಮರೆತು ಕುಂತರೂ ಆಕಾಶವಾಣಿಯವರು ನನಗೆ ಫೋನ್ ಮಾಡ್ತಿದ್ರು. ಆವಾಗ ಲ್ಯಾಂಡ್ ಫೋನ್ ಇದ್ವಲ್ಲ, ಟ್ರಂಕ್ ಕಾಲ್ ಅಂತ ಬರ್ತಿದ್ದು. ಆ ಟ್ರಂಕ್ ಕಾಲ್ ಮಾಡಿ ನನಗೆ ಕೇಳ್ತಿದ್ರು ಅವ್ರು, ಶ್ರೋತೃಗಳು ನಿಮ್ಮ ನಾಟಕ ಕೇಳಬೇಕು ಅಂತಾರೆ, ಬರೀರಿ, ನೀವು ನಾಟಕ ಬರೆದು ಕಳಿಸ್ರಿ. ಹೀಗೆ ನನ್ನ ಕಡೆಯಿಂದ ಅವ್ರು ನಾಟಕ ಬರೆಸ್ಕೊಂಡು ಆಡಿಸಿದರು. ಇಲ್ಲಿವರೆಗೆ 63 ನಾಟಕ ಪ್ರಸಾರ ಅದು. ರಂಗ ನಾಟಕಗಳು ಮತ್ತು ರೇಡಿಯೋ ನಾಟಕಗಳು ಎಲ್ಲ ಸೇರಿ ನಾನೇ ಬರೆಯೋದೇ ರಂಗ ನಾಟಕಗಳನ್ನೇ ಬರೀತಿದ್ದೆ. ಬರೆದು ಅದನ್ನು ಈ ಬಾನುಲಿ ತಂತ್ರಕ್ಕೆ ಅಳವಡಿಸಿ ಅವನ್ನ ಕಳಿಸ್ಕೊಡ್ತಿದ್ದೆ. ಸೊ ಎರಡಕ್ಕೂ ರಂಗದ ಮೇಲೆ ಪ್ರಯೋಗ ಆಗೋ ನಾಟಕದ ತಂತ್ರಗಳು ಬೇರೆ, ಬಾನುಲಿ ಅಥವಾ ರೇಡಿಯೋ ಬೇರೆ. ಹೌದು, ವ್ಯತ್ಯಾಸ ಇದೆ. ಯಾಕಂದರೆ ರಂಗದ ಮೇಲೆ ಪಾತ್ರದ ವೇಷಭೂಷಣಗಳನ್ನು ನೋಡಿ ಇದೆಂಥ ಪಾತ್ರ ಅಂತ ಗುರುತಿಸ್ಬೋದು. ಆದರೆ ಬಾನುಲಿ ನಾಟಕದ ಪಾತ್ರಗಳನ್ನು ಗುರುತಿಸಬೇಕಾದ್ರೆ ಧ್ವನಿಯ ಮೂಲಕ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ಪಾತ್ರದ ಹೆಸರಿಟ್ಟೇ ಕರಿಬೇಕು. ಓ ಏನಪ್ಪಾ ಬಂದ್ಯಾ, ಬರಪ್ಪ ಪೋಸ್ಟ್ಮನ್ ಬಾ ಅಂತ ಕರಿಬೇಕು. ಇಲ್ಲ ಅಥವಾ ಕಾಕಿ ಹಾಕೊಂಬಂದ್ರೆ ಪೋಸ್ಟ್ಮನ್ ಗೊತ್ತಾಗ. ಹಾಗಾಗಿ ಆ ತಂತ್ರಗಳನ್ನು ಬದಲಿಸಿ ನಾನು ಕಳಿಸ್ತಿದ್ದೆ. ಮತ್ತು ನಾನು ಬೀದಿ ನಾಟಕಗಳನ್ನು ಮಾಡ್ತಿದ್ದೆ. ಬೀದಿ ನಾಟಕಗಳು ನನ್ನ ತಂಡ ವಾತ್ಸಲ್ಯ ವಿಚಾರ ವೇದಿಕೆ ತಂಡದಿಂದ ಈ ಸಾಕ್ಷರತಾ ಆಂದೋಲನದ ಸಂದರ್ಭದೊಳಗೆ ಎಷ್ಟು ಅಂದರೆ ಸುಮಾರು ಒಂದು 2,000ಕ್ಕಿಂತ ಹೆಚ್ಚಿಗೆ ಬೀದಿ ನಾಟಕಗಳನ್ನು ರಾಜ್ಯದ ತುಂಬ ಮಾಡಿದ್ದೀನಿ ನಾನು, ನನ್ನ ಸ್ವಂತ ಖರ್ಚಿನಲ್ಲಿ. ಸರ್ಕಾರದ ಸಹಾಯ ಇಲ್ಲ, ಯಾವುದು ಗೌರ್ಮೆಂಟ್ ಪ್ರಾಜೆಕ್ಟ್ ಇಲ್ಲ. ನನಗೆ ಒಂದು ಕಳಕಳಿ ಏನು ಅಂದರೆ, ಗ್ರಾಮ ಉದ್ಧಾರ ಆಗದ ಹೊರತು ದೇಶ ಉದ್ಧಾರ ಆಗಲ್ಲ. ಗ್ರಾಮೀಣ ಜನರಲ್ಲಿ ಎಲ್ಲಿ ತನಕ ಅನಕ್ಷರತೆ ಇರ್ತದೆ ಅಲ್ಲಿವರೆಗೂ ನಮ್ಮ ಪ್ರಗತಿ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಕಳಕಳಿ ಇತ್ತು ನನಗೆ. ಹಾಗಾಗಿ ನಾವು ಬೀದಿ ನಾಟಕಗಳನ್ನು ಆಡ್ಕೊಂಡು ಹಳ್ಳಿಗೆ ಹೋಗ್ತಿದ್ವಿ. ಹೀಗಾಗಿ ನಾನು ಬರೆಯುವಂಥ ನಾಟಕಗಳ ತಂತ್ರದ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆ ಮಾಡಿದರೆ ರಂಗನಾಟಕನೂ ಆಗಿರಬೇಕು, ರೇಡಿಯೋ ನಾಟಕನೂ ಆಗಿರಬೇಕು, ಬೀದಿ ನಾಟಕನೂ ಆಗಿರಬೇಕು. ಸೊ ಹಾಗೆ ನಾನು ನಾಟಕಗಳನ್ನು ಬರೆದು ಆಡಿಸ್ತಾ ಬಂದು ಇವತ್ತಿಗೆ ನನಗೆ ಈಗ ನಿಮಗೆ ಕೊಟ್ಟನೆಲ್ಲ ಹಲಗಲಿ ಕಲಿಗಳು ನಮ್ಮ ಹಲಗಲಿ ಬೇಡರು, ಇದು ನನ್ನ 102ನೇ ನಾಟಕ. ಈ ಬರವಣಿಗೆಯ ಸಾಧ್ಯತೆಗಳಿಗೆ ಆಂತರಿಕ ಒತ್ತಡ ಏನಿರುತ್ತಲ್ಲ, ಹಾಗೆ ಬಾಹ್ಯ ಒತ್ತಡನೂ ಕೆಲವು ಸಂದರ್ಭದಲ್ಲಿ ಕೆಲಸ ಮಾಡ್ತದೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ರೀಸೆಂಟ್ಲಿ ನಾನು ಮಂಡ್ಯಕ್ಕೆ ಒಂದು ಕುವೆಂಪು ರಾಜ್ಯ ಮಟ್ಟದ ಗೀತ ಗಾಯನ ಸ್ಪರ್ಧೆ ಉದ್ಘಾಟನೆ ಮಾಡಲಿಕ್ಕೆ ನಾನು ಕರೆದ್ರು. ನಾನು ಕುವೆಂಪು ಅವರ ಬಗ್ಗೆ ಹೆಚ್ಚು ಓದಿರಲಿಲ್ಲ. ಮತ್ತು ನನಗೆ ನಮ್ಮ ಉತ್ತರ ಕರ್ನಾಟಕದ ಮಧುರಚಂದ್ರು, ಬೇಂದ್ರೆಯವರು, ಆಮೇಲೆ ಈಶ್ವರ್ ಸಣಕಲ್ ಅಂತ ಒಬ್ಬರಿದ್ರು. ಈಶ್ವರ್ ಸಣಕಲ್ ಆಮೇಲೆ ಬೋಗಿ ಎಲ್ಲಟ್ಟಿ ಅಂತ ಒಬ್ಬರಿದ್ರು. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ದಿವಸ ಇಷ್ಟೇ ವರುಷ, ಇರಬೇಕೆನ್ನುವ ಕಟ್ಟು ಕರಾರು, ಏನಿಹುದೇನೋ ಅರಿತವರಾರು, ಈಗಲೇ ಬಿಡುವೇನೆ ಬಿಡಬೇಕಷ್ಟೇ. ಅವನು ಅಂದರೆ ಮೇಲಿನವ ಈಗಲೇ ಬಿಡುವೇನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು, ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು. ಎಂಥ ಅದ್ಭುತ ಕವಿತೆ ಇದು. ಓಯ್ಯಪ್ಪ, ಯಾರು ಕವಿ? ಬೋಗಿ ಎಲ್ಲಟ್ಟಿ ಅಂತ, ಬನಹಟ್ಟಿಯವರು. ಬನಹಟ್ಟಿಯವರು. ಸೊ ಇವರನ್ನೆಲ್ಲ ಗುರುತಿಸದೆ ಇರುವಂಥ ವಿಮರ್ಶಕರು. ಜೊತೆ ಕ್ಷಮಿಸಿ, ಇಲ್ಲಿ ನಮ್ಮ ಈಶ್ವರ್ ಸಣ್ಕರ್ ಅವರು ಬಹಳ ಪ್ರಸಿದ್ಧ ಪದ್ಯ ಇದೆ. ಅದು ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತ ಹಾಡಿದಂಥ ಈಶ್ವರ್ ಸಣ್ಕಲ್ ಅವರು. ನನ್ನನ್ನಲ್ಲ ಅಂತ ಒಂದು ಕವಿತೆ, ಆಧ್ಯಾತ್ಮಿಕ ಕವಿತೆ ಅದು. ಈಶ್ವರ್ ಸಣ್ಕಲ್ ಅವರು ಅಲ್ಲ ಮಧುರಚಂದ್ರದು. ದೇವನನ್ನೇ ಅವರು ನಲ್ಲ ಅಂತ ಭಾವಿಸಿಕೊಂಡು ಬರೆದಂಥ ಪದ್ಯ ಅದು. ವಾವ್. ಈ ಶರಣ ಸಾಹಿತ್ಯದಲ್ಲಿ ಶರಣ ಸತಿ ಲಿಂಗಪತಿ ಅಂಥೇಳಿ ಏನು ಬರ್ತದಲ್ಲ, ಹಾಗೆ ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೆಸು, ಕಣ್ಣು ಬಣ್ಣಗಳೆಸು ಎಣಿಸಲಾರೆ, ಪಿಳುಕಿಸದ ಸಿರಿಗಣ್ಣು ಸುತ್ತು ಚಿನ್ನದ ರೇಖೆ, ಬೆಳ್ಳಿ ಮಿರುಗಿನ ಮೈಯ ಕಾಂತಿ ನನಗೆ. ಅಂದರೆ ಈ ನವಿಲಿಗೆ ನಮಗೆ 2 ಕಣ್ಣು, ನವಿಲಿಗೆ 1000 ಕಣ್ಣು. ಅಂದರೆ ನನಗೆ 2 ಕಣ್ಣು, ನನಗೆ ಕಂಡಿಲ್ಲ, ನಿನಗೆ 1000 ಕಣ್ಣು, ನಿನಗೇನಾರ ಕಂಡನೇನು ಹೇಳು ಅಂತ ನವಿಲಿಗೆ ಕೇಳೋದು. ಆಮೇಲೆ ಮೀನಿಗೆ, ಅವ ಭೂಮಿ ಮ್ಯಾಲಿಲ್ಲ ಅಂದ್ರೆ ನೀರಿನೊಳಗೆ ಅದಾನೇನು, ನಿನಗೇನಾರ ಕಂಡನೇನು ಹೇಳು ಅಂತ. ಹೀಗೆ ಅವರು ನಲ್ಲನನ್ನು ಹುಡುಕುವಂತಹ ಆ ರೀತಿಯಾದಂಥ ಪದ್ಯ
ಮತ್ತು ಬೇಂದ್ರೆಯವರ ಪದ್ಯಗಳು, ಇದನ್ನೆಲ್ಲ ಈ ಭಾಗದ ವಿಮರ್ಶಕರು ಕಡೆಗಣಿಸಿ, ಅಂದರೆ ಕುವೆಂಪು ಅವರು ಶ್ರೇಷ್ಠ ಕವಿ, ಆದರೆ ಎರಡು ಮಾತಿಲ್ಲ. ಆದರೆ ಕುವೆಂಪು ಅವರು ಒಬ್ಬರನ್ನೇ ಅವರು ಯಾಕೆ ಹೈಲೈಟ್ ಮಾಡಬೇಕು, ಈ ಕವಿಗಳನ್ನು ಯಾಕೆ ಮಾಡೋದಿಲ್ಲ ಅಂತಂದು ನಾನು ಅವರನ್ನು ಸ್ವಲ್ಪ ಹೆಚ್ಚಿಗೆ ಓದಿದ್ದೆ. ಅದರ ಮಂಡ್ಯದಲ್ಲಿ ಒಂದು ಕರ್ನಾಟಕ ಸಂಘ ಅಂಥೇಳಿ ಅಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಈ ಗೀತಗಾಯನ ಸ್ಪರ್ಧೆ ಉದ್ಘಾಟನೆ ಮಾಡಲಿಕ್ಕೆ ನಾನು ಕರೆದ್ರು. ನನಗೆ ಧರ್ಮಸಂಕಟ, ಏನು ಅಲ್ಲೋಗಿ ನಾನು ಈಶ್ವರ ಸಣ್ಕರ್ ಹೇಳ್ಬೇಕಾ, ಕುವೆಂಪು ಹೇಳ್ಬೇಕು, ಯಾರ ಬಗ್ಗೆ ನಾನು ಮಾತಾಡಬೇಕು, ಅದಕ್ಕೆ ನಾನು ಕಾವ್ಯದ ಬಗ್ಗೆನೇ ಮಾತಾಡಿದರೆ ಒಳ್ಳೆಯದು ಅಂದು ಕಾವ್ಯದ ಆತ್ಮಕತೆ ಅಂತ ಆ ಕುವೆಂಪು ಅವರ ಜನ್ಮದಿನದ ರಾತ್ರಿ 12 ಗಂಟೆಗೆ ಒಂದು ಕವಿತೆ ಬರೆದೆ. ಅಂದರೆ ಕಾವ್ಯದ ಆತ್ಮಕತೆ ಅಂತ. ಬೆತ್ತಲೆ ಭಾವಕ್ಕೆ ಅಟ್ಟಾಡಿಸಿ ಬಟ್ಟೆ ತೊಡಿಸುವುದು ಅದೆಂಥ ಶೌರ್ಯ. ಬೆತ್ತಲೆ ಭಾವಕ್ಕೆ ಅಟ್ಟಾಡಿಸಿ ಬಟ್ಟೆ ತೊಡಿಸುವುದು ಅದೆಂಥ ಶೌರ್ಯ. ಸಾಕೆ ಕವಿತೆ ಬರೆಯಲು ಪಾಂಡಿತ್ಯ, ಶಬ್ದ ಸಾಗರ ಅಂದದಕ್ಷರ. ಬರೆದೇ ತೀರುವನೆಂಬ ಮೊಂಡು ಧೈರ್ಯ, ಸಾಕೆ ಕವಿತೆ ಬರೆಯಲು. ಮುಂಗಾರು ಮಳೆಗೆ ಮೈದುಂಬಿ ಹಿಗ್ಗಿ ಹರಿಯುವ ಹಿರೆಹೊಳೆಗೆ ಪಾತ್ರದ ಹಂಗೇಕೆ. ಜೀವದ ಕೊಂಡಿ ಕಳಚೆ, ಜೀವದ ಕೊಂಡಿ ಕಳಚಲು ಹಾಡಾಡಿಕೊಂಡಳುವುದಕ್ಕೆ ಚಂದದ ಬೇಡಿಯಾಕೆ. ಪುಂಗಿನಾದಕ್ಕೆ ಉಬ್ಬಿ ತಲೆ ಎತ್ತಿ ತೂಗುವ ಆದಿಶೇಷನಿಗೆ ಸ್ಪ್ರಿಂಗು ಬೇಕೆ. ಹಾಡೋ ಹಕ್ಕಿಗೆ ನರ್ತಿಸೋ ನವಿಲಿಗೆ ಬೀಸೋ ಗಾಳಿಗೆ ತೇಲೋ ಹಂಸಕ್ಕೆ ಸಾಯುವಾಗಿನ ಮೌನಕ್ಕೆ. ಹಾಡೋ ಹಕ್ಕಿಗೆ ನರ್ತಿಸೋ ನವಿಲಿಗೆ ಬೀಸೋ ಗಾಳಿಗೆ ತೇಲೋ ಹಂಸಕ್ಕೆ ಸಾಯುವಾಗಿನ ಮೌನಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕೆ. ನಿತ್ಯ ಮುಕ್ತ ಕವಿತೆಯ ನಡೆಗೆ ಬಡಿಗೆ ಆಸರೆಯೇಕೆ. ಆನಂದಮಯ ಈ ಜಗಹೃದಯ. ಮಿಳಿತವಾದರೆ ನಾದ ಲಯ ಕಾವ್ಯ ಶಿವಾಲಯ. ಮಿಳಿತವಾದರೆ ನಾದಲಯ ಕಾವ್ಯ ಶಿವಾಲಯ. ಕುಂಠಿತವಾಯಿತೋ ಲಯ ಕಾವ್ಯ ಶವಾಲಯ. ಬರಬೇಕು ಕವಿತೆ ತೊರೆವಾಲಿನಂತೆ, ಹಸುಗೂಸ ನಸುನಗೆಯಂತೆ ನೀಗಲು ಯುಗದ ಚಿಂತೆ. ಶಬ್ದ ಕವಿತೆಯ ದೇಹ ಛಂದವದರ ಮೂಗು, ಛಂದಸ್ಸು ಅದರ ಮೂಗು. ಭಾವ ಹೃದಯ ಧ್ವನಿ ದರ್ಶನ ಲಯವೇ ಕವಿತೆಯ ಆತ್ಮ. ಆದಿತೆ ಇದು ಕಾವ್ಯದ ಆತ್ಮಕತೆ. ಭಾವಗರ್ಭಕ್ಕೆ ದಿನ ತುಂಬಲು ತಿಣುಕದೆ ಜನ್ಮ ತಳೆದುದು ಅದೇ ಭಾವಗೀತೆ. ಇಂಥ ಭಾವಗೀತೆ ಹಾಡಬೇಕು. ಕುವೆಂಪು ಅವರ ಭಾವಗೀತೆಗಳು ಮಾತ್ರ ಭಾವಗೀತೆಗಳಲ್ಲ, ಅದರ ಜೊತೆಗೆ ಬೇಂದ್ರೆಯವರು ಬರೆದಂಥದ್ದು, ಯಲ್ಲಟ್ಟಿಯವರು ಬರೆದಂಥದ್ದು, ಈಶ್ವರ ಸಣಕಲ್ರು ಬರೆದಂಥದ್ದು, ಮಧುರಚಂದ್ರ ಬರೆದಂಥದ್ದು, ಇಂಥ ಕವಿತೆಗಳನ್ನು ಕೂಡ ಈ ಭಾಗದಲ್ಲಿ ಹಾಡಿದರೆ ಅದು ಅಖಂಡ ಕರ್ನಾಟಕದ ಕಾವ್ಯ ವಿಮರ್ಶೆ ಆದೀತು. ಹಂಗಾಗಲಿ ಅಂತ ನಾನು ನನ್ನ ಭಾಷಣ ಮಾಡಲಿಕ್ಕೆ ನಾನು ಇದನ್ನು ಬರೀಬೇಕಾಯ್ತು. ನಾ ಯಾಕೆ ಬಾಹ್ಯ ಒತ್ತಡ ಯಾಕೆ ಅವಶ್ಯ ಅಂತ ಹೇಳಿದೆ ಅಂದರೆ, ನನ್ನನ್ನು ಅವರು ಅಲ್ಲಿ ಕರೆದಿರದಿದ್ದರೆ ಈ ಕವಿತೆ ನಾನು ಬರಿತಿರಲಿಲ್ಲ. ಅದು ಬಾಹ್ಯ ಒತ್ತಡ. ಎಸ್. ಆದರೆ ಅವ್ರು ನನ್ನ ಕರೆದು 1 ತಿಂಗಳಾಗಿತ್ತು. ಅವತ್ತೇ ಯಾಕೆ ಬಂತು ಅಂದರೆ, ಆ ಕುದಿ ಒಳಗಿನಿಂದ ಒತ್ತಿ ಬರಬೇಕು. ಹಾಗಾಗಿ ಕಾವ್ಯದ ನಡೆಯೇ ಬಹಳ ವಿಚಿತ್ರ. ನಾನು ಲಾವಣಿ ತತ್ವಪದಗಳನ್ನು ಬರೆಯುವಾಗಲೂ ಕೂಡ ಯಾರ್ಯಾರೋ ಏನೇನೋ ಸಂದರ್ಭಕ್ಕೆ ಸರ್ ನಮ್ಮ ಮೇಲೆ ಒಂದು ಲಾವಣಿ ಬರೀರಿ ಅಂತ ಕೇಳಿದರೆ ಬರೀಲಿಕ್ಕೆ ಹೆಂಗಾಗ್ತದೆ? ಬರಿಬೋದು. ಯಾರ ಬಗ್ಗೆ? ಬೇಂದ್ರೆ ಅವ್ರ ಬಗ್ಗೆ ಯಾರು ಬರಿ ಅಂತಂದ್ರೆ ಅವತ್ತೇ ಬರೀಲಿಕ್ಕೆ ನನಗೆ ಆಗ್ಲಿಕ್ಕಿಲ್ಲ. ಆದ್ರೆ ಬೇಂದ್ರೆ ಬರೆಸ್ಕೊಳ್ಳಿಕ್ಕೆ ಯೋಗ್ಯ ಅದಾರಲ್ಲ, ಸಿಂಪಿ ಲಿಂಗಣ್ಣ ಬರೆಸ್ಕೊಳ್ಳಿಕ್ಕೆ ಯೋಗ್ಯ ಅದಾರಲ್ಲ, MM ಕಲಬುರ್ಗಿ ಅವರು, ಅವ್ರ ಹತ್ಯೆ ಆಯ್ತು. ಅವ್ರ ಹತ್ಯೆ ಆದಾಗ ನನಗೆ ಯಾರು ಹೇಳ್ಬೇಕಾಗ್ಲಿಲ್ಲ, ಅವ್ರ ಬಗ್ಗೆ ಒಂದು ನಾನು ಲಾವಣಿ ಬರೆದೆ. ಆದ್ರೆ ಈ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಬಗ್ಗೆ ಒಂದು ಕವಿತೆ ಬರೀರಿ ಅಂತಂದ್ರೆ ಅವರನ್ನ ನಾನು ಆರಾಧಿಸ್ಬೇಕು. ನಾನು ಯಾರ ಬಗ್ಗೆ ಬರೀತೀನಿ ಅವರನ್ನು ನಾನು ಆರಾಧಿಸಬೇಕು. ಅಂಥ ಕ್ಷಣದಲ್ಲಿ ಅದು ಹುಟ್ಟು ಬರಬಹುದು. ಹೀಗೆ ಒಬ್ಬರು ನನಗೆ ಸರ್ ನನ್ನ ಅಭಿನಂದನಾ ಸಮಾರಂಭದ ಒಂದು ಲಾವಣಿ ಬರೀರಿ, ನಾನು ಇಲ್ಲ ಅಂತ ಯಾಕೆ ಹೇಳೋದು, ಆಗಲಿ ಕೊನೆಗೆ ಒಂದು ದಿವಸ ಫೋನ್ ಮಾಡಿ ಬಂತ ಸರ್ ಲಾವಣಿ ಅಂತ ಕೇಳಿದ್ರು. ಅವರು ಇನ್ನೂ ಬಂದಿಲ್ಲ ಅಂತ ಹೇಳಿದೆ. ಅವ್ರ ಕಾರ್ಯಕ್ರಮಕ್ಕೆ ನನ್ನನ್ನು ಗೆಸ್ಟ್ ಆಗಿ ಕರೆದ್ರು. ಅಂದರೆ ನಾನು ಅವ್ರ ಬಗ್ಗೆ ಲಾವಣಿ ಬರೆದು ಹಾಡ್ತೀನಿ ಅನ್ನೋ ಕಾರಣಕ್ಕೇ ಕರೆದ್ರೋ ಏನೋ ಗೊತ್ತಿಲ್ಲ. ಆಯಿತು. ಆ ವೇದಿಕೆ ಮೇಲೆ ಕುಂತಾಗಲೂ ಬಂತ ಸರ್ ಅಂದರು. ಇನ್ನೂ ಬಂದಿಲ್ಲ ಅಂದೆ. ಪಾಪ ನಿರಾಶೆ ಆಯಿತು. ಅವ್ರು ಹೋದರು. ಇಲ್ಲ ಅಲ್ಲಿ ಹೋಗಿ ಹೇಳ್ತೀನಿ ಅಂತ ಹೇಳಿದೆ ನಾನು. ಇವ್ರ ಬಗ್ಗೆ ಒಂದು ಲಾವಣಿ ಬರೀಬೇಕಾಗಿತ್ತು ನಾನು. ಆದರೆ ನನ್ನ ಒಳಗಿನ ಆ ಕವಿತಾ ಅದಾಳಲ್ಲ, ಆಕೆಗೆ ನಾನು ಬಾ ಏ ಕವಿತಾ ಅಂತ ಕರೆದ್ರೆ ಆಕೆ ಏನಂದ್ಲು ಗೊತ್ತಾ? ಕಸಬೇರ ಸಂತಾನ ಅಲ್ಲ ನಾ ತಿಳಿತಾ,
ಬಾ ಅಂದ್ರೆ ಬರೋಳಲ್ಲ, ಬೇಕು ಅಂದಾಗ ಒದಗೋಳಲ್ಲ, ಮಸ್ತಿಗೆ ಮಣಿಯೋದಿಲ್ಲ, ಸುಸ್ತಿಗೆ ಒಲಿಯೋದಿಲ್ಲ, ಮುಂಜಾನೆ ಹುಟ್ಟಿ ಸಂಜಿಗೆ ಬಾಡೋಳಲ್ಲ. ಭಗೀರಥನ ಬೆವರ ಹನಿ ಟಪ್ಪಂತ ಬೀಳುತ್ತಲೇ ಏಸೋಗಳಿಗೆ ಹೆಪ್ಪು ಕರಗಿ ಹರಿದು ಬರುವಾಕಿ ನಾ ಕವಿತಾ, ಕಸಬೇರ ಸಂತಾನ ಅಲ್ಲ ನಾ ತಿಳಿತಾ ಅಂದಳು ನನ್ನ ಕವಿತಾ, ಅದಕ್ಕೆ ನಾನು ಬರೀಲಿಕ್ಕಾಗಲಿಲ್ಲ, ಕ್ಷಮ ಮಾಡಬೇಕು ಅಂದೆ. ಇದು ಕಾವ್ಯ ಕ್ರಿಯೆ ಅನ್ನೋದು ಅದು ಇಂಟ್ಯೂಟಿವ್, ಅದು ಅಂತಃಸ್ಫೂರ್ತಿಯಿಂದ ಬರಬೇಕಾದಂಥದ್ದು. ಹಾಗಾಗಿ ಇಷ್ಟು ವರ್ಷಗಳ ನನ್ನ ಸಾಹಿತ್ಯಿಕ ಕ್ರಿಯೆಯಲ್ಲಿ ಬಾಹ್ಯ ಒತ್ತಡಗಳು ನನ್ನೊಳಗಿನ ಆಂತರಿಕ ಒತ್ತಡವನ್ನು ಹೆಚ್ಚುಗೊಳಿಸಿದವು ಅನ್ನೋ ಕಾರಣಕ್ಕಾಗಿ ನಾನು ಕವಿತೆ, ಕತೆ, ಕಾದಂಬರಿ, ನಾಟಕ, ಮಕ್ಕಳ ಸಾಹಿತ್ಯ, ಮಕ್ಕಳ ಕತೆ, ಮಕ್ಕಳ ಕವಿತೆ, ವಚನಗಳು, ಲಾವಣಿ, ತತ್ವಪದಗಳು, ವಿಮರ್ಶೆ, ಅಂಕಣ ಬರಹ, ಸೊ ಈ ಎಲ್ಲ ಫಾರ್ಮ್ ಬರೆದು ನನಗೆ ಸಾಧ್ಯ ಆದಷ್ಟು ಕಡೆಗಳಲ್ಲಿ, ಅಂದರೆ ಎಲ್ಲೆಲ್ಲಿ ನನಗೆ ಆಹ್ವಾನ ಸಿಗ್ತದೆ ಅಲ್ಲೆಲ್ಲ ನನ್ನ ಕವಿತೆಗಳನ್ನು ನಾನು ಸಾದರಪಡಿಸ್ತಾ ಬಂದೆ. ಒಂದು ರೀತಿಯಲ್ಲಿ ನಾನು ಭಾಗ್ಯವಂತ. ಬಹುಶಃ ನನಗೆ ದೊರೆತಿರುವಂಥ ಆ ಸ್ಫೂರ್ತಿ ಸಿದ್ದೇಶ್ವರ ಸ್ವಾಮಿಗಳಿಂದ. 20,000ಕ್ಕಿಂತ ಹೆಚ್ಚು ಜನ ಅವರ ಪ್ರವಚನ ಕೇಳಲಿಕ್ಕೆ ಬೆಳಗ್ಗಿನ 6 ಗಂಟೆ, ಟ್ರಾಫಿಕ್ ಜಾಮ್ ಆಗ್ತಿತ್ತು 1 ಗಂಟೆ ಅವರ ಪ್ರವಚನ ಮುಗಿದ ಮೇಲೆ. ಅಷ್ಟು ದೊಡ್ಡ ಸಭೆ ಒಳಗೆ ನಾನು ಬಂದೀನಿ ಅಂದರೆ ಮೊದಲು ನನ್ನ ಲಾವಣಿ ಹಾಡಿಸಿ ಆನಂತರ ಅವರು ಪ್ರವಚನ ಆರಂಭ ಮಾಡ್ತಿದ್ರು. ನನಗೆ ಮುಜುಗರ, ಜನ ಕೇಳಲಿಕ್ಕೆ ಬಂದಿರೋದು ಅವ್ರ ಪ್ರವಚನವನ್ನು, ಇವರು ನಾನು ಅಲ್ಲಿ ವೇದಿಕೆ ಮೇಲೆ ನನ್ನನ್ನು ಕರೆದು ಜನರಿಗೆ ಇವ ಎಲ್ಲಿಂದ ಬಂದು ಮಾರಾಯ ಅಂತ ಜನ ಶಪಿಸೋಂಗೆ ಆಗ್ತದೇನೋ ಅಂತ ನಾನು. ಹಾಗಾಗಿ ಕೆಲವು ಸಂದರ್ಭದೊಳಗೆ ನಾನು ಏನು ಮಾಡ್ತಿದ್ದೆ, ಅವ್ರ ಪ್ರವಚನ ಕೇಳಲಿಕ್ಕೆ ಹೋಗಿ ಅವ್ರಿಗೆ ಭೇಟಿ ಆಗ್ತಿಲ್ಲ, ದೂರ ಕುಂತು ಕೇಳಿ ಪ್ರವಚನ ಮುಗಿದ ಮೇಲೆ ಹೋಗಿ ಭೇಟಿ ಆಗ್ತಿದ್ದೆ. ಯಾವಾಗ ಬಂದ್ರಿ ಅಂತ, ತಮ್ಮ ಪ್ರವಚನ ಆರಂಭ ಆಗೋಕ್ಕಿಂತ ಮುಂಚೆ ಬಂದೆ. ನನಗೆ ಯಾಕೆ ಹೇಳಲಿಲ್ಲ ಅಂದರು. ಇಲ್ಲ, ನಾ ಕೇಳಲಿಕ್ಕೆ ಬಂದಿದ್ದೆ, ಕೇಳಿದೆ ಅಂತ. ಚಡ್ಚಣದಲ್ಲಿ ಆಗಿದ್ದ ಘಟನೆ. ಕೇಳಲಿಕ್ಕೆ ಬಂದಿದ್ದೆ, ಕೇಳಿದೆ, ಬುದ್ಧಿ ಆಯಿತು, ನನಗೆ ಸಮಾಧಾನ ಆಯಿತು ಅಂದ್ರೆ. ನಾವು ಯಾವಾಗ ಕೇಳಬೇಕು ಅಂದು ನನ್ನ ಜೊತೆಗೆ ಒಂದು 8-10 ಜನ ಬಂದಿದ್ದರು. ಚಡ್ಚಣ ಬನಹಟ್ಟಿ ಅಂದರೆ 160 ಕಿಲೋಮೀಟ್ರ್. ಅವರೆಲ್ಲರೂ ಬುದ್ಧಿ ಅಪ್ಪಣೆ ಕೊಡ್ರಿ ಬರ್ತೀವಿ ಅಂತ ಹೇಳಿದ ಕೂಡಲೇ ಆಯಿತು ಹೋಗ್ರಿ ಅಂದರು. ನಾನು ಬರ್ತೀನಿ ರೀ ಬುದ್ಧಿ ಅಂದೆ. ನೀವಿರ್ರಿ ಅಂದರು. ನಾನು ಅಲ್ಲಿ ಅವತ್ತು ಉಳಿಸ್ಕೊಂಡು ಮರುದಿನ ಬೆಳಗಿನ ಅವ್ರ ಪ್ರವಚನಕ್ಕೆ ಮೊದಲು ನನಗೆ ಅಲ್ಲಿ ಕೊಟ್ಟು ನನ್ನ ಲಾವಣಿ ಹಾಡಿಸಿ ಆನಂತರ ಪ್ರವಚನ ಶುರು ಮಾಡಿ ಮರುದಿವಸ ನನ್ನನ್ನು ಕಳಿಸ್ಕೊಟ್ರು. ಸೊ ಈ ಭಾಗ್ಯ ಎಷ್ಟು ಜನರಿಗೆ ಸಿಕ್ಕದೆ. ಲಾವಣಿ ಅಂತಿರಲ್ಲ, ಈಗ ನಾವು ಕವಿತೆ ಕೇಳಿದ್ದೀವಿ ಅಥವಾ ದೀರ್ಘ ಕವಿತೆಗಳಿರ್ತವೆ, ಕತೆ, ಕಾದಂಬರಿ. ಲಾವಣಿ ಪ್ರಕಾರ ಅಂದರೆ ಏನು ಸರ್? ಲಾವಣಿ ಅನ್ನೋದು ಒಂದು ದೀರ್ಘವಾದ ಕಾವ್ಯ ಪ್ರಕಾರ. ಆರಂಭದಲ್ಲಿ ಅದು ಶುರುವಾಗಿರೋದು ಹೀಗೆ, ಕಥನ ಮಾದರಿ. ಈಗ ಒಂದು ಅದು ಶೌರ್ಯದ ಕತೆ ಇರ್ಬೋದು, ಇಲ್ಲ ದುಃಖದ ಕತೆ ಇರ್ಬೋದು, ವಿಷಾದದ ಹಾಡಿರ್ಬೋದು, ಇಂಥದ್ದು. ಅದನ್ನು ಹೇಳಲಿಕ್ಕೆ ಸುದೀರ್ಘವಾದಂಥ ಒಂದು ಕಾವ್ಯ ಪ್ರಕಾರ ಅದನ್ನು ಹಾಗೆ ಆರಂಭ ಮಾಡಿದ್ದು. ಅಂದರೆ ಬರ್ತಾ ಬರ್ತಾ ಅದರೊಳಗೆ ಮತ್ತೆ 2 ಪ್ರಕಾರಗಳನ್ನು ಗುರುತಿಸಲಿಕ್ಕೆ ಶುರು ಮಾಡಿದರು. ಒಂದು ಕಥನ ಮಾದರಿ ಆದರೆ ಇನ್ನೊಂದು ನೀತಿ ಮಾದರಿ. ಉದಾಹರಣೆಗೆ ಈ ಹಲಗಲಿ ಬೇಡರ ಬಗ್ಗೆ ಏನಿತ್ತಲ್ಲ, ಅದು ಅವರ ಸಂಘರ್ಷ ಹೋರಾಟ, ಅದ್ರ ಬಗ್ಗೆ ಮೈಲಾರ ಮಹಾದೇವ ಅವನ ಕತೆ ಹೇಳುವಂಥದ್ದಾಗಲಿ, ಅದು ಅವ್ರ ಕತೆ ಉದ್ದಕ್ಕೂ ಹೇಳ್ಕೋತ ಹೋಗುವಂಥ ಸುದೀರ್ಘವಾದಂಥ ಒಂದು ಕಾವ್ಯ ಪ್ರಕಾರ ಅದು. ಅಂದರೆ ಒಂದು ಆ ಲಾವಣಿ ಅಂತಂದರೆ ಆ ಕವಿತೆ ಒಳಗಡೆ ಒಂದು ಕಥೆ ಇರುತ್ತೆ, ಚಂದ. ಅದು ಅದು ಒಂದು ಥರದ ಕಾವ್ಯ ಛಂದಸ್ ಅದು. ಒಡೆದು ಆಳುತ್ತಿದ್ದ ಕುಟಿಲ ಬ್ರಿಟಿಷರನ್ನ ನಿದ್ದಿಗೆಡಿಸಲೆಂತ ಮಾದೇವ ಮೈಲಾರ ಕ್ರಾಂತಿ ಕೊಂಬು ಕೈಯಾಗ ಹಿಡಿದು ನಿಂತ ಭಲೆ ಭಲೆ ಸತ್ಯವಂತ. ಸತ್ಯ ಅಹಿಂಸಾ ಶಸ್ತ್ರ ಹಿಡಿದು ಸಂಗ್ರಾಮ ಸಾರಿದಂಥ ಬದ್ಧ ಯೋಗಿಯ ಕತಿಯ ಹೇಳತೇವ ನಿಮ್ಮ ಮುಂದ ಕುಂತ. ದೈವ ಕೇಳ್ರಿ ಕುಂತ. ಒಡೆದು ಆಳುತ್ತಿದ್ದ ಕುಟಿಲ ಬ್ರಿಟಿಷರನ್ನ ನಿದ್ದಿಗೆಡಿಸಲೆಂತ. ಹೀಗೆ ಅವನ ಕತೆ ಹೇಳ್ಕೊಂತ ಹೋಗುವಂಥ ಒಂದು ಸುದೀರ್ಘವಾದಂಥ ಪ್ರಕಾರ. ಇದು ಗಂಟೆಗಟ್ಟಲೆ ನಡೀತದೆ ಒಂದು ಲಾವಣಿ. ಅಂದರೆ ಲಾವಣಿ ಅಂದರೆ ಜನಪದವಾ ಅಥವಾ ಬರದ? ಜನಪದ ಕಾವ್ಯ ಪ್ರಕಾರದಲ್ಲಿ ಅದು ಒಂದು.
ಉದಾಹರಣೆ ನಮ್ಮಲ್ಲಿ ಹೇಳ್ತಾರಲ್ಲ ಮೈಸೂರು ಮಹಾರಾಜ ಲಾವಣಿಗಳು ಎಷ್ಟು ಇರ್ತವೆ, ಮೈಸೂರು ಮಹಾರಾಜ ಆದರೆ ಹಾಡಿ ಹೊಗಳುವಂಥವು. ಹೌದು, ಅಲ್ಲ ಅದು ಹೊಗಳಬೇಕಾದಂಥದ್ದಿಲ್ಲ, ಯಥಾರ್ಥವಾಗಿ ಅವ್ರ ಕಥೆಯನ್ನು ಹೇಳುವಂಥದ್ದು, ಕಥೆಯನ್ನು ಹೇಳುವಂಥ ಅವನ ಕಥೆಯನ್ನೇ ಹೇಳುವಂಥದ್ದು. ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯದ ಪತನದ ಕಥೆ ಆಗ್ಬೋದು, ಸಿಂಧೂರ್ ಲಕ್ಷ್ಮಣ ಕಥೆ ಆಗ್ಬೋದು, ರಾಯಣ್ಣನ ಕುರಿತಾಗಿ ಹಂಗೆ ಗಾಂಧೀಜಿ ಬಗ್ಗೆನೂ ಹೇಳ್ಬೋದು.